ರಾಜ್ಯದಲ್ಲಿ ಒಂದು ರೀತಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ನಡೀತಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ ವಿಚಾರಕ್ಕೆ ಮೊದಲಿಗೆ ಬರೋಣ. ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ ಮೂಡಾ ಹಗರಣದಲ್ಲಿ ಒಂದು ಪತ್ರ ರವಾನೆಯಾಗುತ್ತೆ. ದೂರಿನ ಪತ್ರ ಅದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ JDS ವಿಚಾರಕ್ಕೆ ಬರುವುದಾದರೆ SIT ಇಂದ ಒಂದು ಪತ್ರ ರಾಜ್ಯಪಾಲರ ಬಳಿ ಹೋಗಿದೆ. ಹಾಗಾದ್ರೆ ಈಗ ರಾಜ್ಯಪಾಲರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಅಂದರೆ ನಿಷ್ಪಕ್ಷಪಾತವಾಗಿ ಸತ್ಯವನ್ನು ಹೊರತರುವಂಥ ನಿಟ್ಟಿನಲ್ಲಿ ರಾಜ್ಯದ ಮೊದಲ ಪ್ರಜೆ ಅಂತ ಕರೆಸ್ಕೊಳ್ಳುವಂಥ ರಾಜ್ಯಪಾಲರ ನಿರ್ಣಯ ಮತ್ತು ನಿರ್ಧಾರ ಯಾವ ರೀತಿ ಇರುತ್ತೆ ಅನ್ನುವ ಕುರಿತಂತೆಯೇ ಇನ್ನೂ ನಿರ್ಧಾರ ಹೊರಗೆ ಬಂದಿಲ್ಲ. ಅಷ್ಟರಲ್ಲೇ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ನೋಡಿ, ಕಾಂಗ್ರೆಸ್ನ ಬಹುತೇಕ ನಾಯಕರು ಮಾತಾಡ್ತಾ ಇರೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಹೀಗೆ ಬಹುತೇಕ ನಾಯಕರ ಮೇಲೆ ಆರೋಪ, ದೂರು. ರಾಜ್ಯಪಾಲರ ಬಳಿಗೆ ದೂರು ಹೋದ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಟ್ಟಿಲ್ಲ. CM ಸಿದ್ದರಾಮಯ್ಯ ಅಂದಾಗ, ಕಾಂಗ್ರೆಸ್ನ ನಾಯಕ ಅಂದ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೋತಾರಲ್ಲ, ಈ ಧೋರಣೆಯನ್ನು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿನ ಚರ್ಚಾ ವಿಷಯ ಇದೇ ಪ್ರಾಸಿಕ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ರೈಟ್, ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ಆದರೆ ದೂರುಗಳು ರಾಜ್ಯಪಾಲರ ಬಳಿಗೆ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯಪಾಲರ ನಿರ್ಣಯಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ದೂರುಗಳು ಬೇಕಾದಷ್ಟು ಹೋಗಬಹುದು, ಆದರೆ ಹೋದ ಕ್ಷಣಕ್ಕೇನೆ ನಿರ್ಧಾರವನ್ನು ತಗೊಂಡ್ರ. ಈಗ ಹೋಗಿರುವಂಥ ದೂರುಗಳು ಪ್ರಾಸಿಕ್ಯೂಷನ್ಗೆ ಕೊಡದೆ ಎಷ್ಟು ಕಾಲದಿಂದ ಹಾಗೇ ಇದ್ದಾವೆ, ಇದೆಲ್ಲವನ್ನ ಜನರು ಗಮನಿಸ್ತಾರೆ, ಪಕ್ಷಗಳು ಗಮನಿಸ್ತವೆ. ಆ ಆಧಾರದಲ್ಲಿ ನೋಡೋದಾದರೆ ನೋಡಿ, BJPಯ ಪ್ರಾಸಿಕ್ಯೂಷನ್ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನು ಹೂಡಿದೆ. ಕುಮಾರಸ್ವಾಮಿ ವಿರುದ್ಧ, ಕೇಂದ್ರ ಸಚಿವರ ವಿರುದ್ಧ ಗವರ್ನರ್ಗೆ SIT ಪತ್ರ, ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೋರಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇವಾಗ ಯಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಕಾರ್ಯೋನ್ಮುಖರಾಗಿಲ್ಲ. ಆಡಳಿತ ಮತ್ತು ವಿರೋಧ ಪಕ್ಷಗಳು ಅಂದಾಗ ಪ್ರಾಸಿಕ್ಯೂಷನ್ ಬಗ್ಗೆನೇ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯಪಾಲರ ಬೆನ್ನಿಗೆ ನಿಂತಿದ್ದಾರೆ ದೋಸ್ತಿ ನಾಯಕರು. BJP ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಏಕಿಲ್ಲ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆಯಾಗಿದೆ. ಹಾಗಾದರೆ ರೈಟ್ ನೌ ಸಿಚುವೇಶನ್ ನೋಡಿದ್ರೆ, ಕಾಂಗ್ರೆಸ್ನ ಆರೋಪವನ್ನು ನೋಡಿದ್ರೆ, ಸಂವಿಧಾನಬದ್ಧವಾಗಿ ನಡೀತಾ ಇರುವಂತಹ ಈ ಭಾರತ ಭೂಮಿಯಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ರಾಜ್ಯಪಾಲರು ಅಂದಾಗ BJPಯ ಕೈಗೊಂಬೆಯಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗುತ್ತೆ. ಅದೇನೇ ಇದ್ರೂ ಕೂಡ ಕೇಂದ್ರ ಸಚಿವ ಆಗಿರುವಂಥ HD ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂಥ ಆರೋಪ ಪಟ್ಟಿಯ ಆ ಪತ್ರದ ನಿರ್ಧಾರದ ಮೇಲಂತೂ ನಿರ್ಧಾರವಾಗುತ್ತೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, DK ಶಿವಕುಮಾರ್ ಮಾತನಾಡಿದ್ದಾರೆ, ರಾಘವೇಂದ್ರ ಮಾತಾಡಿದ್ದಾರೆ, ಏನು ಅರ್ಗ ಜ್ಞಾನೇಂದ್ರ ಮಾತಾಡಿದ್ದಾರೆ, CT ರವಿ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023 ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ, ಗೊತ್ತಾಯ್ತಾ? ಅದನ್ನು ಮತ್ತೆ ಕೇಳಿದ್ದಾರೆ. ಅಂದರೆ 26/7/2024 ಅಬ್ರಾಹಿಮ್ ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ. 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗುತ್ತದೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಪಿಕ್ ಅಂಡ್ ಚೂಸ್ ಮಾಡಬೇಡಿ, ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗ್ಬೇಡಿ. ಶಶಿಕಲಾ ಜೊಲ್ಲೆ ಇದೆ 21ನೇ ಇಸ್ವಿಯಿಂದ, ಅದು ಮಾಡಿಲ್ಲ, ಪರ್ಮಿಷನ್ ಕೊಡಲಿಲ್ಲ. HD ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ, ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ. ಇದನ್ನ ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನದತ್ವವಾದಂಥ ಪೋಸ್ಟ್. ಅವರ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ, ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ್ದು ಮಾರ್ಗ ತಪ್ತಾ ಇದ್ದಾರೆ. ಅದಕ್ಕೆ ಅವರು ಪೂರಕವಾಗಿ ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಅರೆ, ಇವರಿಂದ ಈ ಅಸಂಸ್ಕೃತವಾದಂಥ ಪದಗಳನ್ನು ಈ ರೀತಿಯ ವೈಯಕ್ತಿಕವಾಗಿ ಮತ್ತು ಪಾದರಕ್ಷೆ ಮುಖಾಂತರ ಗವರ್ನರ್ ಭಾವಚಿತ್ರಕ್ಕೆ ಮುಟ್ಸೋಂಥ ಕೆಲಸ ಇರ್ಬೋದು, ಬೆಂಕಿ ಹಚ್ಚೋಂಥ ಕೆಲಸ ಇರ್ಬೋದು, ಮಾತಾಡೋಂಥ ಇದಿರ್ಬೋದು,
ಮತ್ತು ವಿಶೇಷವಾಗಿ ಪ್ರಚೋದನಾಕಾರಿ ಅವರ ಹೇಳಿಕೆ ಎಲ್ಲ ಒಂದು ಕಡೆಗೆ ಇವರ ನಡವಳಿಕೆಗಳು ಹಿಂದೂ ಕೂಡ ಇದನ್ನೇ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಕೂಡ ಅದೇ ಕೆಲಸವನ್ನು ಪ್ರಚೋದನೆ ಮಾಡುವಂಥ ಐವಾನ್ ಡಿಸೋಜ ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಬಾಂಗ್ಲಾ ರೀತಿಯಲ್ಲಿ ಗಲಭೆ ಆಗ್ಬೋದು ಅಂಥೇಳಿ. ನಾಳೆ ಏನಾದರೂ ಅದರ ಘಟನೆಗಳು ನಡೆದರೆ ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ನಾಯಕರಾಗ್ತಾರೆ, ಐವಾನ್ ಡಿಸೋಜ ಅವರು ಆಗ್ತಾರೆ. ಈಗಾಗಲೇ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಇದರ ವಿರುದ್ಧ ಕಾಂಗ್ರೆಸ್ಸು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತೇಳಿ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ಮಾತ್ರ ಅಲ್ಲ, ಅನೇಕರು ಅನೇಕ ರೀತಿಯ ಮಾತುಗಳನ್ನು ಆಡ್ತಾ ಇರುವಂಥದ್ದು ಕೂಡ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಈ ರಾಜ್ಯಪಾಲರ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೇವೆ, ಬಾಂಗ್ಲಾದಂತೆ ಆಗ್ತದೆ, ಈ ರೀತಿ ಒಂದು ಭಯೋತ್ಪಾದನೆ ಮಾಡುವಂಥ ಮತ್ತು ರಾಜ್ಯಪಾಲರಿಗೆ ಧಮಕಿ ಹಾಕುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಕಡೆಯಿಂದ ನಡೀತದೆ. ಖಾಸಗಿ ದೂರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಸರ್ಕಾರವೇ ನೇತೃತ್ವ ವಹಿಸಿ ದಂಗೆ ಎಬ್ಬಿಸುವ ಮಾತಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ. ಇದು ಸಂವಿಧಾನ ವಿರೋಧಿ. ಹೌದು, ಒಬ್ಬರು MLC ಸೀನಿಯರ್ ಲೀಡರ್ ಐವಾನ್ ಡಿಸೋಜ ಅವ್ರು ಮಾತಾಡ್ತಾರೆ, ಬಾಂಗ್ಲಾ ಮಾದರಿ ದಾಳಿ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ವಾಟ್ ಇಸ್ ದ ಮೀನಿಂಗ್? ಏನು ಅರ್ಥ ಅದು ಬಾಂಗ್ಲಾ ಮಾದರಿ ದಾಳಿ? ಇನ್ನೊಬ್ರು ಹೇಳ್ತಾರೆ ರಾಜ್ಯಪಾಲರು ಹಾಸಿಗೆ ದಿಂಬು ಕಟ್ಕೊಂಡು ಓಡಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆನ ಇದು ಅಥವಾ ಸರ್ಕಾರಿ ಪ್ರಾಯೋಜಿತ ಬೆದರಿಕೆನ ಇದು? ನೋಡಿ, ರಾಜ್ಯಪಾಲರ ತೀರ್ಮಾನ ಸರಿ ತಪ್ಪು ಅದನ್ನು ಪ್ರಶ್ನಿಸೋದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಖಾಸಗಿ ದೂರಿಗೆ ಕಾಂಗ್ರೆಸ್ನವ್ರು ಹೇಳ್ತಿರೋದಿಷ್ಟೇ, ಭೇದ ಭಾವ ಬೇಡ, ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯಪಾಲರು ಕೆಲಸ ಮಾಡಬೇಕು, ಅದನ್ನು ಬಿಟ್ಟು BJPಯವರ ಪ್ರತಿನಿಧಿಯಾಗಿ ಕೆಲಸ ಮಾಡೋದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ. ರೈಟ್, ಇದೆಲ್ಲದರ ನಡುವೆ ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಈಗ CT ರವಿ ಅವ್ರು ಮಾತಾಡಿದ್ದನ್ನು ಗಮನಿಸಿದ್ರಿ, BJPಯ ಬಹುತೇಕ ನಾಯಕರು ಮಾತಾಡಿದ್ದನ್ನು ಗಮನಿಸಿದ್ರಿ. ರಾಜ್ಯಪಾಲರ ವಿರುದ್ಧವೇ ಹೋರಾಟ ಪ್ರತಿಭಟನೆ ಮಾಡ್ತೀರಿ ಅನ್ನೋದಾದರೆ ಇದು ರಾಜ್ಯಪಾಲರಿಗೆ ಧಮಕಿ ಹಾಕ್ದಂಗೆ ಆಗ್ತದೆ, ಸಂವಿಧಾನಬದ್ಧವಾಗಿ ನೀವು ನಡ್ಕೊಳ್ತಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಅನಿಲ್ ನಾಜಪ್ಪ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರಾಗಿರುವಂಥ ನಾಗರಾಜ್ ನಾಯ್ಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ. ಇನ್ನು ವಕೀಲರಾಗಿರುವಂಥ ಮಂಜೇಗೌಡರು ಕನೆಕ್ಟ್ ಆಗಿದ್ದಾರೆ ಝೂಮ್ನಿಂದ. ನಮಸ್ಕಾರ ಮಂಜೇಗೌಡ್ರೆ. ನಮಸ್ತೆ. JDS ವಕ್ತಾರಾಗಿರುವಂಥ ಅಶ್ವಿನ್ ಗೌಡ ಅವರಿದ್ದಾರೆ, ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಅಶ್ವಿನ್ ಅವರೇ. ನಮಸ್ತೆ. ನಮಸ್ತೆ. ರೈಟ್, ಕಾಂಗ್ರೆಸ್ ವಕ್ತಾರರಿಂದ ಆರಂಭ ಮಾಡೋಣ. ಬಹಳ ಮುಖ್ಯವಾಗಿ ನೀವು ಮಾತಾಡ್ತಿರುವಂಥ ವಿಷಯ ಅಥವಾ ಸಿದ್ದರಾಮಯ್ಯನವರೇ ಉಲ್ಲೇಖ ಮಾಡಿದ ಹಾಗೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯಪಾಲರ ಪಾತ್ರ ಅನ್ನೋದಿರುತ್ತೆ. ಆದರೆ ರಾಜ್ಯಪಾಲರ ದುರ್ಬಳಕೆಯನ್ನು, ಅವರ ಅಧಿಕಾರವನ್ನು BJPಯವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ. ಇಲ್ಲಿ ನಿಷ್ಪಕ್ಷಪಾತವಾಗಿ ರಾಜ್ಯಪಾಲರು ನಡ್ಕೊಳ್ತಿಲ್ಲ ಅಂತ ನಿಮಗೆ ಸ್ಪಷ್ಟತೆ ಇದೆಯಾ? ಖಂಡಿತವಾಗ್ಲು ರಾಜ್ಯಪಾಲರ ಇವತ್ತಿನ ನಡವಳಿಗಳೇನು ನಡೀತಾ ಇದೆ, ಇದು ಅವರೊಂಥರ BJP ಏಜೆಂಟ್ ರೀತಿನೇ ವರ್ತನೆ ಮಾಡ್ತಾ ಇದ್ದಾರೆ. ಇದು ಕಣ್ಮುಂದೆ ಇರ್ತಕ್ಕಂಥ ಸತ್ಯವಾದ ನಿದರ್ಶನ. ಯಾಕೆಂದ್ರೆ ರಾಜ್ಯಪಾಲರು ಅವರು ಎಲ್ಲರನ್ನೂ ಒಂದೇ ರೀತಿ ನೋಡ್ಬೇಕಾಗ್ತದೆ. ಅವರು ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು. ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಈ BJP ಯಾವ್ಯಾವ ರಾಜ್ಯಗಳಲ್ಲಿ ಇಲ್ಲ ಅಲ್ಲೆಲ್ಲ ದ್ವೇಷ ಕಾರೋದಕ್ಕೆ ಈ ರಾಜ್ಯಪಾಲರು ಪ್ರತಿನಿಧಿಯಾಗಿದ್ದಾರೆ. ಅದು ವೆಸ್ಟ್ ಬೆಂಗಾಲ್ ಆಗಿರಲಿ ಅಥವಾ ತಮಿಳುನಾಡು ಆಗಿರಲಿ, ಅದು ಕೇರಳ ಆಗಿರಲಿ, ಮಹಾರಾಷ್ಟ್ರ ಆಗಿರಲಿ, ಯಾವೆಲ್ಲ ರಾಜ್ಯ, ಉದಾಹರಣೆ ಯಾರು ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಬೆಳಗಿನ ಜಾವ 4 ಗಂಟೆ ಅವ್ರ ಹತ್ರ ಅವ್ರಿಗೆ ಬೇಕಾದ ಬಹುಮತ ಇರಲ್ಲ. ಯಡಿಯೂರಪ್ಪನವರು ಪ್ರಮಾಣ ವಚನ ಅಂತ ಹೋಗ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಹುಮತನೇ ಇರಲ್ಲ. ಅಲ್ಲಿ ಕೇರಳದಲ್ಲಿ ಬಿಲ್ಗಳು ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಅಧಿವೇಶನ ಕರೆಯೋದಕ್ಕೆ ಕೃಷಿ ಕಾಯ್ದೆ, ಕರ್ನಾಟಕ ಕೃಷಿ ಕಾಯ್ದೆ ಕೇಳ್ತಾರೆ, ಅವರಿಗೆ ಅವಕಾಶ ಕೊಡಲ್ಲ, ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅಂದ್ರೆ ಎಲ್ಲೆಲ್ಲಿ ಅವರು ಸೋತಿದ್ದಾರೆ ಅಲ್ಲೆಲ್ಲ ದ್ವೇಷ ಮತ್ತೆ ಹತಾಶೆಯ ರಾಜಕೀಯ ಮಾಡೋದಕ್ಕೆ ರಾಜ್ಯಪಾಲರನ್ನ ಬಳಸ್ಕೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ 65 ರ್ಯಾಲಿಗಳನ್ನು ಮಾಡಿದ್ರು. ಕರ್ನಾಟಕದ ಮಹಾಜನ ತೀರ್ಪು ಕೊಟ್ಟಿದ್ದು ಕೇವಲ 66 ಸೀಟು. ಅಲ್ಲಿಂದನೇ ಈ ರಾಜ್ಯದ ಜನರಿಗೆ ಅವರು ಅನ್ಯಾಯ ಮಾಡುವಂತ ಕೆಲಸವನ್ನ BJP ಮಾಡ್ತಾ ಇರ್ತಕ್ಕಂಥದ್ದು. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್.
ವಿನೋದ್ ಗೋಯಲ್ ಅನ್ನುವಂತ ವ್ಯಕ್ತಿ, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್, ಆ ವ್ಯಕ್ತಿ ಅರ್ಜಿ ಇಲ್ಲ, ಖುದ್ದು ಕುಮಾರಸ್ವಾಮಿ ಅವರ ಸಹಿ ಇದೆ. ಏನು ಅರಣ್ಯ ಅಥವಾ ಗಣಿ ಇಲಾಖೆಯ ಎಲ್ಲ ಅದೇನೋ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನೆಲ್ಲ ಗಾಳಿಗೆ ತೂರಿ ತಂದೆ ಆದಂತ 550 ಎಕರೆ ಜಾಗಕ್ಕೆ, ಆ ಜಾಗದ ಏನೋದು ಸಾಕ್ಷಿ ಸತ್ಯಾಂಶ ಪ್ರತಿಯೊಂದು ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಂದ ಇವತ್ತು ರಾಜ್ಯಪಾಲರ ಕಚೇರಿನಲ್ಲಿದೆ. ಯಾಕೆ ರಾಜ್ಯಪಾಲರೇ, ನಿಮಗೆ ಕಾಂಗ್ರೆಸ್ನವ್ರದ್ದು ರಾತ್ರಿ ಕೊಟ್ಟಿದ್ದ ದೂರು ಬೆಳಗ್ಗೆ ಓನ್ಲಿ ವಿತಿನ್ 10 hours ಅಲ್ಲಿ ನೀವು ಇಮಿಡಿಯೇಟ್ಲಿ ನಮಗೆ ಶೋಕಾಸ್ ನೋಟಿಸ್ ಕೊಡ್ತೀರಾ? ರಾಜ್ಯಪಾಲರು ಹಾಗಾದ್ರೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಿಲ್ಲ. HD ಕುಮಾರಸ್ವಾಮಿ ವಿರುದ್ಧವಾಗಿ ಏನಾದರೂ ರಾಜ್ಯಪಾಲರು ನಡ್ಕೊಂಡ್ರೆ, ಅಂದ್ರೆ ಅವರ ವಿರುದ್ಧದ ಒಂದು ಅನುಮತಿ ಪತ್ರಕ್ಕೆ ಎಸ್ ಅಂತ ರಾಜ್ಯಪಾಲರು ಅಸ್ತು ಅಂತ ಹೇಳಿದ್ರೆ ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿದ್ದಾರೆ ಅಂತ ನೀವು ಒಪ್ಕೋತೀರಾ? ಕೇಳಿ ಮೇಡಮ್, ಇಲ್ಲಿ ಸಿದ್ದರಾಮಯ್ಯನವರ ಕತೆಗೆ ಬರೋಣ. ಅಲ್ಲಿ ನಾಟ್ ಓನ್ಲಿ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಇರಾಣಿ, ಜನಾರ್ದನ್ ರೆಡ್ಡಿ ಸಾಲು ಸಾಲು ಇದಾವಲ್ಲ. ಇಲ್ಲಿ ಮೂಡ ವಿಚಾರಕ್ಕೆ ಬರೋಣ. ಮೂಡದ್ದು ಬಿಜೆಪಿನವರು ಅಥವಾ JDS ನವರು ಮೊದಲಿಗೆ ಅವರು ವಾದ ಶುರು ಮಾಡೋದು, ಯಾರು ಬಾರಿ ದುಬಾರಿ ಜಾಗದಲ್ಲಿ ಸೈಟ್ ತಗೊಂಡಿದ್ದೀರಿ ಅಂತೇಳಿ. ಆ ಸೈಟ್ ಕೊಟ್ಟರು ನೀವು ಅಂದ್ರೆ ದುಬಾರಿ ಜಾಗ ಮಾರ್ತರು. ಇವರು ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿ ಪ್ರಭಾವ ಬಳಸಿದ್ರು ಅಂದ್ರು. ವಿರೋಧ ಪಕ್ಷದ ನಾಯಕರಲ್ಲಿ ಯಾವುದೇ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಪ್ಲೇಟ್ ಚೇಂಜ್ ಮಾಡಿ 98ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಅಂತ ಶುರು ಮಾಡಿದ್ರು. ಉಪಮುಖ್ಯಮಂತ್ರಿಗಳು UD ಮಿನಿಸ್ಟರ್ ಅಲ್ಲ, ಅದು ಗೊತ್ತಾದ್ಮೇಲೆ ಇನ್ನೊಂದು ಜವರ ಮತ್ತು ಇನ್ನೊಂದು ಅಂತ ಕಥೆಗಳನ್ನ ಶುರು ಮಾಡಿದ್ರು. ಈಗ ಯಾರು ದೇವರಾಜ್ ಅನ್ನುವಂತ ವ್ಯಕ್ತಿ, ಅವನಿಗೆ ಯಾವುದೇ ಸಮ್ಮತಿ ಇಲ್ದೇನೆ ಇದನ್ನ ಮಾರಾಟ ಮಾಡಿದ್ದಾರೆ ಅಂತ ದಿನಕ್ಕೊಂದು ಹೊಸ ಕತೆ ಕಟ್ತಾ ಇದ್ದಾರೆ. ಯಾಕೆಂದ್ರೆ ಮೂಡದಲ್ಲಿ ಇದು ನ್ಯಾಯಯುತವಾಗಿ ಪಾರ್ವತಮ್ಮನವರಿಗೆ ಸಿಕ್ಕಿರ್ತಕ್ಕಂತ ಜಮೀನು ಅಂತ ಗೊತ್ತಾಗಿ ಮೂಡ ವಶಪಡಿಸಿಕೊಂಡಿರೋದು ಅಷ್ಟೇ ಸತ್ಯ ಅಂತ ಗೊತ್ತಾಗಿ ಬಿಜೆಪಿ ಆಳ್ವಿಕೆಯಲ್ಲಿದ್ದಾಗ ಅವರೇ ಕೊಟ್ಟಿದ್ದ ಜಮಾನು ಅಂತ ಗೊತ್ತಿರ್ತಕ್ಕಂಥದ್ದು. ಪ್ರತಿದಿನ ಇವರು ಈ ರೀತಿ ಸದನಮೆ ನಾಟಕ ಆಡ್ತಾ ಹೋದ್ರೆ ಕರ್ನಾಟಕದ ಜನತೆ ದಡ್ಡರಲ್ಲ. ಈಗ ನಮ್ದು ಸಿದ್ದರಾಮಯ್ಯದೇನಿದೆ ಅದು ಯಾವ ಕ್ರಮ ತಗೊಳ್ಳೋದಾದ್ರೆ ರಾಜ್ಯಪಾಲರು ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಎಲ್ಲರದು ಅಸ್ತು ಅನ್ಬೇಕು, ತಗೊಳ್ಳೇಬೇಕು. ಗಾಟ್ ಇಟ್ ನಾಗರಾಜ್ ಅವರೇ, ಬಹಳ ಮುಖ್ಯವಾಗಿ ಬಿಜೆಪಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಸಂವಿಧಾನದ ತಳಹದಿ ಮೇಲೆ ನಡೀತಾ ಇರುವಂತಹ ರಾಷ್ಟ್ರ ಇದು, ಆ ಸಂವಿಧಾನವನ್ನೇ ದುರ್ಬಳಕೆ ಮಾಡ್ಕೋತಿದ್ದೀರಾ ನೀವು ಅಂತ ಛೀಮಾರಿ ಹಾಕ್ತಿದೆ ಕಾಂಗ್ರೆಸ್. ಏನಂತೀರಿ ನಾಗರಾಜ್ ಅವರೇ? ಕಾಂಗ್ರೆಸ್ ಚೀಮಾರಿ ಹಾಕುವುದು ಪ್ರತಿಯೊಂದಕ್ಕೂ ತಮಗೆ ಅನುಕೂಲವಾಗಿದ್ರೆ ಕಾಂಗ್ರೆಸ್ ಹತ್ರ ಯಾವಾಗ್ಲೂ 2 ರೀತಿಯ ಅಪರಾಧಿಕ ಪುಸ್ತಕಗಳಿದ್ದಾವೆ. ಒಂದು ತಮಗೆ ಅನುಕೂಲವಾಗಿರ್ತಕ್ಕಂತ ಸಮಯ ಬಂದಾಗ ಇದು ಸರಿಯಾಗಿದೆ, CRPC ಸರಿಯಾಗಿದೆ ಅಂತ ವಾದ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು ತಮಗೆ ಯಾವಾಗ ಅನುಕೂಲ ಇಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿ ಅನುಮತಿ ಕೊಡುವುದು ಸರಿಯಾದ್ದಲ್ಲ ಅನ್ನುವಂತ ವಾದ ಮತ್ತೊಂದು ಕಡೆ. ಈಗ ನಾವು ವಿಷಯಕ್ಕೆ ಬರುವುದಾದ್ರೆ ರಾಜ್ಯಪಾಲರು ಘನತೆವೆತ್ತಂತ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದಾರಲ್ಲ, ವಾಟ್ ಈಸ್ ಸ್ಯಾಂಕ್ಷನ್ ಅಂತ ನಾವು ತಿಳ್ಕೊಳ್ಬೇಡವೆ? ರಾಜ್ಯದ ಜನರ ಮುಂದೆ ಸ್ಯಾಂಕ್ಷನ್ ಅಂತ ಹೇಳಿದ್ರೆ ಅದ್ ಏನೋ ಒಂದು ತಲವಾರ್ನಿಂದ ಕುತ್ತಿಗೆ ಹೊಡೆದ್ಬಿಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಜನರ ಮುಂದೆ ಭ್ರಮಿಸ್ಲಿಕ್ಕೆ ಕಾಂಗ್ರೆಸ್ ಹೋಗ್ತಾ ಇದೆ. ವಾಟ್ ಈಸ್ ಸ್ಯಾಂಕ್ಷನ್? ಈಗ ಸ್ಯಾಂಕ್ಷನ್ ಅನ್ನ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ 218 ಕಲಮು ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 19 ಕೆಳಗೆ ಮುಖ್ಯಮಂತ್ರಿಗಳ ಮೇಲಾಗ್ಲಿ ಅಥವಾ ಯಾವುದೇ ಪಬ್ಲಿಕ್ ಸರ್ವೆಂಟ್ಗಳ ಮೇಲಾಗ್ಲಿ ಅಥವಾ ಗವರ್ಮೆಂಟ್ ಸರ್ವೆಂಟ್ ಮೇಲಾಗ್ಲಿ ಪ್ರಾಸಿಕ್ಯೂಷನ್ ಅನ್ನ ಮಾಡುವಂತ ಪೂರ್ವದಲ್ಲಿ ಒಂದು ಅನುಮತಿಯ ಅವಶ್ಯಕತೆ ಇದೆ ಅಂತ ಕಾನೂನು ಹೇಳ್ತದೆ. ಹಾಗಿದ್ರೆ ಈ ಕಾನೂನನ್ನ ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಜವಾಬ್ದಾರಿ ಸ್ಥಾನದಲ್ಲಿರುವಂತ ಯಾವುದೇ ಪಬ್ಲಿಕ್ ಸರ್ವೆಂಟ್ ಆಗಿರ್ಲಿ ಅಥವಾ ಸರ್ಕಾರಿ ನೌಕರರಾಗಿರ್ಲಿ ಅವರ ಮೇಲೆ ಪದೇ ಪದೇ ಸುಳ್ಳು ಮೊಕದ್ದಮೆಗಳು ದಾಖಲಾಗಬಾರದು. ಅಂತ ಸಂದರ್ಭದಲ್ಲಿ ಅದು ಒಂದು ಗೇಟ್ ಅನ್ನ ಹಾದು ಬರಬೇಕು. ಅಂದ್ರೆ ಈ ರೀತಿ ಏನು ಒಂದು ಕಂಪ್ಲೇಂಟ್ ಆಗಿದೆ, ಇದರಲ್ಲಿ ಸತ್ಯ ಇದೆಯೋ ಮಿಥ್ಯೆ ಇದೆಯೋ ಅನ್ನುವಂಥದ್ದನ್ನ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಪ್ರಾಧಿಕಾರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನ ನೋಡ್ಬಿಟ್ಟು ಹೌದು ಇದರಲ್ಲಿ ಪ್ರಾಸಿಕ್ಯೂಷನ್ ಅನ್ನ ನಡೆಸಲಿಕ್ಕೆ ಅವಶ್ಯಕವಿರುವಂತಹ ಮಾಹಿತಿಗಳಿದ್ದಾವೆ ಅಂತ ಹೇಳಿ ಅನುಮತಿಯನ್ನ ಕೊಡ್ತಕ್ಕಂತಹದ್ದು. ಇದು ಈ ಸೆಕ್ಷನ್ 19 ಆಫ್ ದ PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆಗಲಿ ಅಥವಾ BNSS ಪ್ರಕಾರ ಸೆಕ್ಷನ್ 218 ಪ್ರಕಾರ ಆಗಲಿ ಇರತಕ್ಕಂತ ಈ ಪ್ರೊವಿಷನ್ ಮುಖ್ಯಮಂತ್ರಿಗಳ ಮೇಲೆ ಏನು ಕಂಪ್ಲೇಂಟ್ ಆಗಿದೆಯಲ್ಲ ಅವರನ್ನ ಒಂದೇ ಸಲ ಆಪಾದನೆಗೆ ತಳ್ಳಬಾರದು ಅನ್ನುವಂತ ಉದ್ದೇಶದಿಂದ ಇರತಕ್ಕಂಥದ್ದು. ಮುಖ್ಯಮಂತ್ರಿಗಳ ಮೇಲೆ ಸ್ಯಾಂಕ್ಷನ್ ಕೊಡುವಂತ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಅದು ಘನತೆವೆತ್ತಂತ ರಾಜ್ಯಪಾಲರಿಗಿದೆ. ಸೊ ರಾಜ್ಯಪಾಲರು ಯಾವುದೇ ಸ್ಯಾಂಕ್ಷನ್ ಅನ್ನ ಕೊಡುವಂತ ಪೂರ್ವದಲ್ಲಿ ಆ ಆಪಾದನೆಗಳ ಏನು ಮಾಡಿದ್ದಾರೆ ಅದರಲ್ಲಿ ಸತ್ಯಾಂಶ ಇದೆಯಾ, ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣವನ್ನ ರೂಪಿಸಿದ್ದಾರಾ ಅಥವಾ ಕೊಟ್ಟಿರುವಂತ ಕಾಗದ ಪತ್ರಗಳು ನಂಬಲಾರವಾದಂತ
ಸಾಕ್ಷ್ಯಾಧಾರಗಳು. ಇಫ್ ದೇರ್ ಇಸ್ ಎ ಪ್ರೈಮಾ ಫೇಸಿ ಕೇಸ್ ಅಂತ ಹೇಳಿದ್ರೆ Got it. ಹೊರ ನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ಇದ್ರೆ ಸ್ಯಾಂಕ್ಷನ್ ಅನ್ನ ಕೊಡ್ತಾರೆ. ಸ್ಯಾಂಕ್ಷನ್ ಈಸ್ ಜಸ್ಟ್ ಲೈಕ್ ಎ ಜುಡಿಷಿಯಸ್ ಆರ್ಡರ್. ಓಕೆ, ಆ ಆದೇಶವನ್ನು ಸೋ-ಕಾಲ್ಡ್ ಜನಪ್ರತಿನಿಧಿಗಳು ಅಂತ ಇರ್ತಾರಲ್ಲ ನಾಗರಾಜ್ ಅವರೇ, ಈಗ ನೋಡಿ ಶಶಿಕಲಾ ಜೊಲ್ಲೆ ವಿಷಯದಲ್ಲಿ ಬಂದಾಗ ಅಂಥ ಕ್ರಮ ಇಲ್ಲ, ಜನಾರ್ದನ್ ರೆಡ್ಡಿ ಅಂದಾಗ ಕ್ರಮ ಇಲ್ಲ, ಮುರುಗೇಶ್ ನಿರಾಣಿ ಅಂದಾಗ ರಾಜ್ಯಪಾಲರು ಸೈಲೆಂಟ್. ಇದನ್ನ ಹಾಗಾದ್ರೆ ಕಾಂಗ್ರೆಸ್ ಪಕ್ಷಪಾತ ಅಂದೆ ಮತ್ತಿನ್ನೇನಂತ ಕರಿಬೇಕು? ನಾನ್ ನಿಮಗೆ ಒಂದು ಪ್ರಶ್ನೆಯನ್ನ ಇಡ್ತಾ ಇದ್ದೀನಿ. ಈ ಸ್ಯಾಂಕ್ಷನ್ ಅನ್ನ ಕೊಡುವಾಗ ಸೀನಿಯಾರಿಟಿ ಅಪ್ಲಿಕೇಶನ್ ಅನ್ನ ಮೇಂಟೈನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು ಅಂತ ಏನಾದ್ರೂ ನಿಯಮ ಇದೆಯಾ? ಅಂದ್ರೆ ಮೊದಲು ಬಂದ ಅರ್ಜಿಗಳ ಮೇಲೆ ಮೊದಲು ಸ್ಯಾಂಕ್ಷನ್ ಕೊಡಬೇಕು, ಆ ನಂತರ ಬಂದ ಅರ್ಜಿಗಳ ಮೇಲೆ ಸ್ಯಾಂಕ್ಷನ್ ನಂತರ ಕೊಡಬೇಕಂತ ಏನಾದ್ರೂ ಕಾಯ್ದೆ ಇದೆಯಾ? ಆ ರೀತಿ ಯಾವುದೇ ಕಾಯ್ದೆ ಇಲ್ಲ. ಈಗ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಬಹುಶಃ ನೀವು ಪ್ರಸ್ತಾಪಿಸಬಹುದು. ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ನವೆಂಬರ್ 2023ರಂದು ಸ್ಯಾಂಕ್ಷನ್ ಗಾಗಿ ಬರೆಯಲಾಗಿದೆ. ಗವರ್ನರ್ ಆಫೀಸ್ ಇಂದ ಡಿ.ವಿ. ಪ್ರಸಾದ್ ರವರ ಹೇಳಿಕೆ ಮತ್ತು ಇನ್ನೊಂದು ಕೆಲವಿಷ್ಟು ಕಾಗದ ಪತ್ರಗಳ ಮೇಲೆ ಗವರ್ನರ್ ಆಫೀಸಿನಿಂದ ಸ್ಪಷ್ಟತೆಯನ್ನ ಕೋರಿದ್ದಾರೆ. ಹಾಗಾಗಿ ಅದು ಬಹಳ ಹಿಂದೆ ಕೋರಿರುವಂತ ಸ್ಪಷ್ಟತೆ. ಸುಮ್ಮನೆ ಯಾರಾದ್ರೂ ಒಂದು ಅರ್ಜಿ ಕೊಟ್ರು ಅಂತ ಹೇಳಿದ ಕೂಡಲೇ ಘನತೆವೆತ್ತಂತ ರಾಜ್ಯಪಾಲರು ಸುಮ್ಮನೆ ಏಕಾಏಕಿಯಾಗಿ ಸ್ಯಾಂಕ್ಷನ್ ಅನ್ನ ಕೊಡ್ಲಿಕ್ಕೆ ಬರುವುದಿಲ್ಲ. ಅವರು ಮೈಂಡ್ ಅನ್ನ ಅಪ್ಲೈ ಮಾಡಬೇಕಾಗ್ತದೆ, ನೋಡ್ಬೇಕಾಗ್ತದೆ. ಗೊತ್ತಾಯ್ತು ನಾಗರಾಜ್ ನಾಯ್ಕ ಅವರೇ, ಮಾತಾಡ್ತೀನಿ ನಿಮ್ ಜೊತೆ. ಸಿದ್ದರಾಮಯ್ಯನವರ ಮೇಲೆ ಆಗಿರುವಂತ ಕಂಪ್ಲೇಂಟ್ ನಲ್ಲಿ ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ರೂಪಿತ ಆದ್ದರಿಂದ ತಕ್ಷಣವೇ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ನೀವು ಗವರ್ನರ್ ಆಫೀಸಿಗೆ ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಇಕ್ಕಬೇಕಾಗ್ತದೆ ಅಂತ ಕಾಂಗ್ರೆಸ್ನವರು ಹೇಳಿಕೆ ಕೊಡ್ತಾರೆ. ನಾಚಿಕೆ ಆಗುದಿಲ್ಲ ನಿಮ್ಗೆ? ಬಾಂಗ್ಲಾದ ಉದಾಹರಣೆ ಅಂತ ತಗೊಂಡು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಬರ್ತಾ ಇದ್ದೀರಾ ನೀವು? ನಾಚಿಕೆ ಅನಿಸ್ಬೇಕು ಕಾಂಗ್ರೆಸ್ಸಿಗೆ. ರೈಟ್ ಅಶ್ವಿನ್ ಗೌಡ್ರು ಮಾತಾಡ್ಬೇಕು. ನೋಡಿ, ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕುತ್ತಿದೆ ಅಂದ ಸನ್ನಿವೇಶದಲ್ಲಿ ಹಳೆ ಕೇಸ್ಗಳು ರಿಓಪನ್ ಆಗ್ತಿದ್ದಾವೆ ಅನ್ನುವಂಥ ಸನ್ನಿವೇಶವನ್ನೇನಾದರೂ JDS ಎದುರಿಸ್ತಾ ಇದೆಯಾ? ಅಶ್ವಿನ್ ಗೌಡ್ರೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ಇಲ್ಲಿ ಏನಿಲ್ಲ, ಯಾರು ದ್ವೇಷ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ 135 ಸ್ಥಾನ ಕೊಟ್ಟು ನೆಮ್ಮದಿಯಾಗಿ ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗಿ ನೆಮ್ಮದಿಯಾಗಿ ಅಭಿವೃದ್ಧಿ ಕೊಡ್ತಾ ಹೋಗಿ ಸಾಮಾಜಿಕ ನ್ಯಾಯ ಕೊಡಿ ಅಂತ ಹೇಳಿ ಅಷ್ಟು ಒಂದು ಬೃಹತ್ ಮೊತ್ತದ ಒಂದು ಸಂಖ್ಯೆ ಕಾಂಗ್ರೆಸ್ ಕೊಟ್ಟು ಇವರು ಸರ್ಕಾರನೇ ಇವರು ನಡೆಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವ್ರಿಗೆ ಯಾವ ಸೀಮೆ ಕಾಂಗ್ರೆಸ್ ಅವರನ್ನು ಕರಿಬೇಕು? ಯಾಕಂದ್ರೆ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಬಿಜೆಪಿ ಮತ್ತು JDS ನವರು? ಅದೇ ಪ್ರಶ್ನೆಗೆ ನೀವು ಬಂದ್ರಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಕಳೆದ 1.5 ವರ್ಷದಿಂದ ಯಾವ ಶಶಿಕಲಾ ಜೊಲ್ಲೆ ಅವ್ರು ಇರ್ಲಿಲ್ಲ, ಮುರುಗೇಶ್ ನಿರಾಣಿ ಅವ್ರು ಇರ್ಲಿಲ್ಲ, ಜನಾರ್ದನ್ ರೆಡ್ಡಿ ಅವ್ರು ಇರ್ಲಿಲ್ಲ. ಏಕಾಏಕಿ ಇವಾಗ ಸಿದ್ದರಾಮಣ್ಣ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಈ ವರ್ಷ ತರಿಸಿದ್ದಾರೆ. ಅಂದ್ರೆ 1.5 ವರ್ಷದಿಂದ ಇವ್ರೇನು ಕತ್ತೆ ಕಾಯ್ತಿದ್ರ, ಕುರಿ ಮೇಯಿಸ್ತಿದ್ರ ಕಾಂಗ್ರೆಸ್ ಅವರು. 40% ಸರ್ಕಾರ ಅಂತ ಅಂದ್ರು, PCM ಅಂತ ಅಂದ್ರು, ಕೋವಿಡ್ ಟೈಮ್ ಅಲ್ಲಿ ಹಗರಣ ಆಗಿದೆ ಅಂತ ಅಂದ್ರು. 1.5 ವರ್ಷದಿಂದ ಏನ್ ಮಾಡ್ತಿದ್ರು? ಯಾವ್ದಾದ್ರು ಒಂದ್ ತಗೊಂಡು ಜನರಿಗೆ ಹೇಳ್ಬೋದಿತ್ತಲ್ಲ, ಈ ರೀತಿ ಭ್ರಷ್ಟಾಚಾರ ಮಾಡಿದರೆ ಈ ವಿರೋಧ ಪಕ್ಷದಲ್ಲಿ ಕೂತಿರೋ ಅಂತವ್ರು. ಹಾಗೆ ಇವ್ರು ಹೇಳಿದಿದ್ರೆ ಜನ ನಂಬ್ತಾ ಇದ್ರು. ಇವ್ರಿಗೆ ಏನಾಗಿದೆ ಮೇಡಮ್, ಒಂದ್ ಅರ್ಥ ಮಾಡ್ಕೋಬೇಕು, ಮೂಢ ಹಗರಣಕ್ಕೆ ಪುಷ್ಟಿ ಕೊಡುವಂತ ಕೆಲಸ ಬಿಜೆಪಿ ಆಗ್ಲಿ JDS ಆಗ್ಲಿ ಮಾಡಿಲ್ಲ. ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕರು ವಿರೋಧ ಪಕ್ಷದ ನಾಯಕರುಗಳು ಕೇಳ್ಕೊಂಡಿದ್ದಾರೆ, ದಯವಿಟ್ಟು ಚರ್ಚೆಗೆ ಬನ್ನಿ. ಮಾನ್ಯ ಸಿದ್ದರಾಮಣ್ಣ ಅವ್ರು ಕೊಡ್ತಿರೋ ಅಂತ ಉತ್ತರ ಸ್ಪಷ್ಟವಾಗಿಲ್ಲ, ಎಲ್ಲೋ ಒಂದು ಕಡೆ ಸಂದೇಹ ಕೂಡಿದೆ, ಚರ್ಚೆಗೆ ಬನ್ನಿ ಅಂದ್ರೆ ಎಸ್ಕೇಪ್ ಆದ್ರು, ಸ್ಕಿಪ್ ಮಾಡಿದ್ರು, ವಿಧಾನಸಭೆ ಅಧಿವೇಶನ ನಡೆಸ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾಗಿ ನಾವ್ ಏನ್ ಮಾಡಿದ್ವಿ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಜನರಿಗೆ ಒಂದು ಮನವರಿಕೆ ಮಾಡ್ಕೊಡ್ಬೇಕಂತೇಳಿ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ಮಾಡುದು. ವಿನಃ ಇಲ್ಲಿ ರಾಜ್ಯಪಾಲರಿಗೆ ಏನೋ ಹೇಳ್ತಾ ಇದ್ರು, ಯಾರೋ ಕಾಂಗ್ರೆಸ್ ಅವ್ರು ಮಾತಾಡ್ಬೇಕಾದ್ರೆ ಆತರದಲ್ಲಿ ಏನೋ ಹೇಳ್ತಿದ್ರು, ವಿರೋಧ ಪಕ್ಷದಲ್ಲಿ ನಾವಿದ್ದಾಗ ನಾವೆಲ್ಲಿ ನಾವು ಇನ್ಫ್ಲೂಯೆನ್ಸ್ ಮಾಡಕ್ ಆಗತ್ತೆ ಅಂತ. ಹಾಗೆ ಯಾರೂ ಮಾಡಕ್ಕಾಗಲ್ಲ. ಕಾನೂನು ವ್ಯವಸ್ಥೆನಲ್ಲಿ ಹೇಗೆ ಕಾಂಗ್ರೆಸ್ನ ಸಂಸದರು ತಿಂಗಳ ಹಿಂದೆ ಸಂವಿಧಾನದ ಪ್ರತಿ ಇಟ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮೇಡಮ್ ಒಂದು ಕಡೆ, ಅದೇ ಸಂವಿಧಾನಿಕವಾದಂತ ಹುದ್ದೆನಲ್ಲಿರುವಂತ ರಾಜ್ಯಪಾಲರಿಗೆ ಮಳವಳ್ಳಿ ಶಾಸಕರು ಏಕವಚನದಲ್ಲಿ ನಾಲಾಯಕ್ ಅಂತ ಪದ ಉಪಯೋಗಿಸ್ತಾರೆ. ಹಾಗೆ ಐವನ್ ಡಿಸೋಜ್ ಅವರು ಬಾಂಗ್ಲಾದೇಶಕ್ಕೆ ಹೋಲಿಸ್ತಾರೆ. ಅಂದ್ರೆ ಇವ್ರಿಗೆ ಇನ್ನೂ ಕಾಂಗ್ರೆಸ್ ಅವರು ಪೆದ್ರ ಅತಿ ಬುದ್ಧಿವಂತರ ಅಂತ ಹೇಳಕ್ ಆಗ್ತಿಲ್ಲ. ನಾಳೆ ಅದೇ ಗವರ್ನರ್ ಲಾ ಅಂಡ್ ಆರ್ಡರ್ ಕುಸಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ನಿಮ್ಮ ಸರ್ಕಾರದ ವಿರುದ್ಧ ಬರ್ದ್ರೆ ಅದಕ್ಕೂ ಹೇಳ್ತೀರಾ ವಿರೋಧ ಪಕ್ಷದವ್ರು ಹೇಳ್ಕೊಟ್ಟಿದ್ದಾರೆ ಅಂತ. ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ, ಅಧಿಕಾರ ಕೊಟ್ರು ಅಧಿಕಾರ ನಡ್ಸಕ್ ಆಗ್ತಿಲ್ಲ.
ಒಂದು ಕಡೆ ಶಾಸಕರುಗಳು ಒದ್ದಾಡ್ತಿದ್ದಾರೆ, ಅಭಿವೃದ್ಧಿಗೆ ಅನುದಾನಕ್ಕೆ ದುಡ್ಡಿಲ್ಲ ಅಂತಿದ್ದಾರೆ. ಇದೆಲ್ಲ ನೀವು ಯಾರಾದ್ರೂ ವಿರೋಧ ಪಕ್ಷದವರು ಒಬ್ರು ಆದ್ರೂ ನೀವು ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಕೇಳಿದ್ರ? ಹೇಳಿ. ಇಲ್ಲೇನಾಗಿದೆ, ಕಾಂಗ್ರೆಸ್ ಅಲ್ಲಿ ಅಲ್ಲೇ ಒಳ ಜಗಳ, ನಾನ್ ಸಿಎಂ ಆಗ್ಬೇಕು, ನಾನ್ ಸಿಎಂ ಆಗ್ಬೇಕು, ಯಾವ್ದಾದ್ರು ಇಲ್ಲ ಸಿದ್ದರಾಮಯ್ಯನವ್ರ ಹಿಂದೆ ಡಿ.ಕೆ. ಶಿವಕುಮಾರ್ ನಾನು ಇದ್ದೀನಿ ಬಂಡೆ ಅಂತ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು 1.5 ವರ್ಷದಿಂದ ಕಣ್ಣೀರ್ ಹಾಕೊಂಡು 15 ದಿನಗಳ ಕಾಲ ಸಚಿವ ಸಂಪುಟ ರಚಿಸ್ಲಿಕ್ಕಾಗ್ಲಿ ಸಿಎಂ ಅನೌನ್ಸ್ಮೆಂಟ್ಗೆ ಕೊಟ್ಟೇ ಇರ್ಲಿಲ್ಲ ಅವಕಾಶ. ಅಂತದ್ರಲ್ಲಿ ಶಾಸಕರುಗಳು ಸಿದ್ದರಾಮಣ್ಣನ ಪರವಾಗಿರೋ ಶಾಸಕರುಗಳು ಅನ್ಕೊಳ್ತಾರೆ ಅನ್ಕೊಂಡಿದ್ದೀರಾ ನೀವು? ಗೊತ್ತಾಯ್ತು ಅಶ್ವಿನ್ ಗೌಡ್ರೆ, ಗೊತ್ತಾಯ್ತು ಪರವಾಗಿದ್ದಾರೆ ಅಂತ. ಇಲ್ಲಿ ವಿರೋಧ ಪಕ್ಷದವರು ಸಿದ್ದರಾಮಣ್ಣ ಅವರು ಒಬ್ಬ ಆರೋಪ ಸ್ಥಾನದಲ್ಲಿದ್ದಾರೆ, ಅವ್ರು ಹೇಗ್ ನಡ್ಕೋಬೇಕು ಅಂತ ಇದ್ದಾರೆ ಅಂತ ವಿನಃ ಅಂದ್ರೆ 1988ರಲ್ಲಿ ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, 2001ರಲ್ಲಿ ಜಯಲಲಿತಾ ಅವರು ಆರೋಪ ಬಂದಾಗ ಹೇಗ್ ನಡ್ಕೊಂಡಿದ್ರು, ಮೊನ್ನೆ ತಿಂಗಳಿಂದ ಜಾರ್ಖಂಡ್ ರಾಜ್ಯದಲ್ಲಿ ಆರೋಪ ಬಂದಾಗ ಹೇಗ್ ನಡ್ಕೊಂಡಿದ್ರು, ಆ ರೀತಿ ನೀವು ನಡ್ಕೊಳ್ಳಿ. ಮಾನ್ಯ ಸಿದ್ದರಾಮಣ್ಣ ಅವ್ರಿಗೊಂದ್ ನ್ಯಾಯ, ಮಾನ್ಯ ಯಡಿಯೂರಪ್ಪ ಅವ್ರಿಗೊಂದ್ ನ್ಯಾಯ ಆಗಬಾರ್ದು ಅಂತ ವಿರೋಧ ಪಕ್ಷದವ್ರು ಕೇಳ್ತಿದ್ದೇವೆ ವಿನಃ ಇಲ್ಲಿ. ಗೊತ್ತಾಯ್ತು ಅಶ್ವಿನ್ ಗೌಡ್ರೆ, ಮಾತಾಡ್ತೀನಿ ನಿಮ್ ಜೊತೆ, ಗೊತ್ತಾಯ್ತು ನನಗೆ, ಕ್ಲಾರಿಟಿ ಸಿಕ್ತು. ಸೆಕೆಂಡ್ ಮುಗಿಸ್ಬಿಡ್ತೀನಿ ನಾನು, 10 ಸೆಕೆಂಡ್ ಮುಗಿಸ್ಬಿಡ್ತೀನಿ. ಕಾಂಗ್ರೆಸ್ ಅವ್ರಿಗೆ ದಯವಿಟ್ಟು ನಾವು ಕೇಳ್ಕೊಳ್ತೀವಿ, ಯಾಕೆಂತಂದ್ರೆ ಅಲ್ಲಿ ಬರೋಂತ ಕಾರ್ಯಕರ್ತರು ಇರ್ಬೋದು, ಹೋರಾಟ ಮಾಡ್ಬೇಕು, ಧರಣಿಗಳು ನಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದೆಲ್ಲ ಇರುತ್ತೆ. ನಾಳೆ ಕಾಂಗ್ರೆಸ್ನ ಕಾರ್ಯಕರ್ತರ ಇರೋರು ನಾಳೆ JDS ನ ಕಾರ್ಯಕರ್ತರಾಗಿರ್ತಾರೆ, ಇಲ್ಲ ಬಿಜೆಪಿ ಕಾರ್ಯಕರ್ತರ. ಆದ್ರೆ ಜನಪ್ರತಿನಿಧಿಗಳು ಇದಿರಲ್ಲ, ನಿಮ್ಮ ಜನರು ಆರಿಸಿ ಕಳ್ಸಿದಾರಲ್ಲ, ಯಾರನ್ನ ಹೇಗೆ ಮಾತಾಡ್ಬೇಕು, ಒಂದು ರಾಜ್ಯಪಾಲರಿಗೆ ಏನ್ ಬೆಲೆ ಕೊಡ್ಬೇಕು, ಶಾಸಕರಿಗೆ ಏನ್ ಬೆಲೆ ಕೊಡ್ಬೇಕು, ಸಚಿವರಿಗೆ ಏನ್ ಬೆಲೆ ಕೊಡ್ಬೇಕು ಅನ್ನೋದನ್ನ ಮೊದ್ಲು ತಿಳ್ಕೊಂಡು ನೀವು ಮಾತಾಡಿ. ಯಾಕಂದ್ರೆ ನಿಮ್ ಹಿಂದೆ ಕಾರ್ಯಕರ್ತರು ಫಾಲೋ ಮಾಡ್ತಿರ್ತಾರೆ. ಏಕವಚನದಲ್ಲಿ ಮಾತಾಡಿ, ರಾಜ್ಯಪಾಲರನ್ನ ಎದುರಿಸೋದು, ಇದರಿಂದ ಯಾರ್ಗ ಅನಾಹುತ ಆಗತ್ತೆ ಅಂತ ಕಾಂಗ್ರೆಸ್ ಅವರು ತಿಳ್ಕೊಂಡು ಮಾತಾಡ್ಬೇಕು. ದಯವಿಟ್ಟು ಕರ್ನಾಟಕ, ಭಾರತ ದೇಶ ಇದು ನಮ್ಮ ದೇಶ ಹೊರತು ಪಾಕಿಸ್ತಾನಕ್ಕೆ ಹೋಲ್ಸೋದು, ಬಾಂಗ್ಲಾದೇಶಕ್ಕೆ ಹೋಲ್ಸೋದು ಇದೆಲ್ಲ ಬಿಟ್ಟುಬಿಡಿ. ರಾಜಕೀಯ ಅಧಿಕಾರ ಕೊಟ್ಟು ಇದ್ರಲ್ಲೇ ನೀವು ಕಾಲಹರಣ ಮಾಡ್ಕೊಂಡ್ ಬರ್ತಿದ್ರೆ ಯಾವಾಗ ನೀವು ಅಭಿವೃದ್ಧಿ ಮಾಡ್ತೀರಾ? ರೈಟ್ ಅನಿಲ್ ರಾಜ್ಯ ಆಮೇಲೆ ಅಶ್ವಿನ್ ಗೌಡ್ರೆ ಬಂದೆ ಮತ್ತೆ ಬರ್ತೀನಿ, ನಿಮ್ ಟರ್ನ್ ಬರ್ತೀನಿ ಒಂದ್ ನಿಮಿಷ. ಇಲ್ಲ ಮೇಡಮ್, ನಾನು ಮುಗಿಸ್ಬಿಡ್ತೀನಿ, ಆನ್ಸರ್ ಮಾಡ್ಬಿಡ್ಲಿ. ನಿಮ್ ಪ್ರಶ್ನೆ ಒಂದು ತಗೋಬಿಡಿ ದಯವಿಟ್ಟು. ಇನ್ನು 5 ಸೆಕೆಂಡ್. ತನಿಖೆ ಮಾಡಬೇಡಿ ಅಂತ ಧರಣಿ ಕೂರ್ತಾರಲ್ಲ, ತನಿಖೆ ಮಾಡಬೇಡಿ ಅಂತ ಧಮಕಿ ಹಾಕ್ತಾರಲ್ಲ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಎಷ್ಟು ಸರಿ ಮಾಡ? ಆರೋಪ ಬಂದಿದೆ, ಎದುರಿಸಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಿ, ಕಾನೂನು ರೀತಿನಲ್ಲಿ ನಾನು ತಪ್ಪಿತಸ್ಥ ಅಲ್ಲ ಅಂತ ನೀವು ಹೊರಗಡೆ ಬರ್ಬೋದೋ ಹೊರತು ರಾಜ್ಯಪಾಲರಿಗೆ ನೀವು ತನಿಖೆ ನೀವು ಆದೇಶ ಮಾಡ್ತೀರಲ್ಲ, ಎಷ್ಟ್ರಿ ಧೈರ್ಯ ಅಂತ ಅನ್ಲಿಕ್ಕೆ ಇವ್ರು ಯಾರು ಇವ್ರುಗಳು? ರೈಟ್ ಅಶ್ವಿನ್ ಅವರೇ, ಸಾಕು ರೈಟ್ ಬರ್ತೀನಿ ನಾನು ಅಲ್ಲಿಗೆ. ಅನಿಲ್ ಅವರೇ, ಜ್ವಲಂತ ಸಮಸ್ಯೆಗಳಿದ್ದಾವೆ. 135 ಅನ್ನುವಂಥ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದು, ವಿರೋಧ ಪಕ್ಷದಲ್ಲೂ ಒಬ್ರು ಇರಬೇಕು, ಸರ್ಕಾರ ಏನೇ ವ್ಯತ್ಯಾಸ ಮಾಡ್ತಿದ್ರು ಅದನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ನಡ್ಕೋತಿದ್ದಾರೆ. ದಿನ ಬೆಳಗಾದ್ರೆ ಯಾವುದೇ TV ಆನ್ ಮಾಡಲಿ, ಯಾವುದೇ ಪೇಪರ್ ಓದಲಿ, ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಪ್ರಾಸಿಕ್ಯೂಷನ್ಗಳ ಸರಣಿನೇ ನಡೀತಾ ಇದೆ. ಇದೇನಾ ಆಡಳಿತ ನಡೆಸುವಂತಹ ಪರಿ, ಅಥವಾ ಇದೇನಾ ಜನ ಬಯಸಿದ್ದು? ಮೇಡಮ್, ಏನಾದರೂ 113, 116 ಏನಾದರೂ ಇವರಿಗೆ ಕಾಂಗ್ರೆಸ್ ಅವರಿಗೆ ಸೀಟ್ ಬಂದಿದ್ರೆ ಬೈ ಮಾಡಿಬಿಡೋರು. ಈಗ ಬೈ ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ಬಂದಿದೆ, 136 ಬಂದಿದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪರೀಕ್ಷೆಗಳನ್ನ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮೇಲೂ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ, ಮನೀಶ್ ಸಿಸೋಡಿಯವ್ರನ್ನ ಬಿಟ್ಟಿದ್ದಾರೆ. ಒಂದೇ ₹1 ಅವ್ರು ಏನು ಮಾಡಿದ ಚಾರ್ಜ್ ಶೀಟಲ್ಲಿ ಬಂದಿಲ್ಲ, ದುಡ್ಡೆಲ್ಲಿ ಹೋಗಿದೆ ಅಂತ ಬಂದಿಲ್ಲ. ಆಯ್ತಾ? ಇದಾದ್ಮೇಲೆ ಅರವಿಂದ್ ಕೇಜ್ರಿವಾಲ್ ನಾಡ್ದು 29ನೇ ತಾರೀಕು ಅವ್ರಿಗೆ ಬೇಲ್ ಸಿಗ್ತಾ ಇದೆ. ಇಷ್ಟು ದಿನ ನೀವು ಜೈಲಲ್ಲಿ ಇಟ್ಟಿದ್ರಲ್ಲ, ಅವ್ರು ಒಂದೇ ಒಂದು ಮಾತು ಹೇಳಿದ್ರು ಅರವಿಂದ್ ಕೇಜ್ರಿವಾಲ್, ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡಲ್ಲ, ನಾನು ಜೈಲಲ್ಲಿದ್ದೆ, ಅಧಿಕಾರ ನಡೆಸ್ತೀವಿ ಅಂತ. ಇದು ಅರವಿಂದ್ ಕೇಜ್ರಿವಾಲ್ ಅವರು ದೇಶದಲ್ಲಿ ಹಾಕೊಟ್ಟಿರೋದು. ನೀವು LGನ ಅಲ್ಲಿ LG ಅಂತ ಕರೀತಾರೆ, ಇಲ್ಲಿ ಗವರ್ನರ್ ಅಂತ ಕರೀತಾರೆ. ಗವರ್ನರ್ ಯಾವುದ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ? ಯಾರೋ ಒಬ್ಬ ಅವನು ಈಗಾಗಲೇ ಅವನ ಮೇಲೆ ಒಂದು FIR ಆಗಿದೆ, ಅವನ ಮೇಲೆ ಮೊನ್ನೆ ಚಾರ್ಜ್ ಶೀಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ, ಅಬ್ರಾಹಂ ಅಂತೇಳಿ. ಅವ್ರು ಯಾರೋ ಕೊಟ್ಟಿದ್ದನ್ನು ಈಗ BJP ನಮ್ಮ ವಕ್ತಾರರು ಏನು ಹೇಳಿದ್ರು ಅಂದರೆ,
ಯಾವುದಾದ್ರೂ ಮುಖ್ಯಮಂತ್ರಿ ಅಂತ ಸ್ಥಾನದಲ್ಲಿರೋರಿಗೆ ಯಾರಾದರೂ ಕಂಪ್ಲೇಂಟ್ ದಿನ ಹಗಲು ತೊಗೊಂಡೋಗಿ ಕೊಡ್ತಾರೆ, ಅದನ್ನು ಕೊಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಜಾಗದಲ್ಲಿ ಅದನ್ನು ಪರಿಶೀಲಿಸಿ ಆ ಪರಿಶೀಲನೆ ಹೆಂಗೆ ಮಾಡ್ತಾರೆ ತರಾತುರಿಯಲ್ಲಿ. ನೀವು 11 ಗಂಟೆಗೆ ನೀವು ಅವ್ನು ಕಂಪ್ಲೇಂಟ್ ಕೊಡೋದು, 10 ಗಂಟೆಗೆ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವನಿಗೆ ಇದೇ ವಾರದಲ್ಲಿ ಕರೆದು ನೀವು ಹೇಳಿಕೆ ಕೊಡು ಅಂತ ಹೇಳಿಕೆ ಕೊಟ್ಟು ನಿಮಗೆ 3-3.5 ಗಂಟೆ ಒಳಗಡೆ ಪ್ರಾಸಿಕ್ಯೂಷನ್ಗೆ ನಾನು ಕೊಡ್ಬೋದು ಅಂತೇಳಿ. ಇದಿಷ್ಟು ನೋಡಿದ್ರೆ ಏನಾಗುತ್ತೆ ಅಂದರೆ BJP ಅವರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಮೊದಲಿಗೆ ಯಾವುದೇ ರಾಜಕೀಯ ಪಕ್ಷವಾಗಿದ್ದರೆ ಅವರಿಗೆ ಒಂದು ಎಜುಕೇಷನ್ ಅನ್ನೋದು ಇರಬೇಕು. BJP ಪಕ್ಷದಲ್ಲಿ ಈಗಿರುವ ಸೋತಿರೋರು ಗೆದ್ದಿರೋ MLAಗಳಲ್ಲಿ 90% ಜನಗಳಿಗೆ ಎಜುಕೇಷನ್ ಇಲ್ಲ, ಇನ್ಕ್ಲೂಡಿಂಗ್ CT ರವಿ ಅವ್ರನ್ನು ಸೇರ್ಕೊಂಡು ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಮಾಹಿತಿಗಳು ಗೊತ್ತಿರಲ್ಲ, ಸುಮ್ಮನೆ ಬರ್ತಾರೆ TV ಮುಂದೆ ಏನು ಹೇಳ್ತಾರೆ ಇದೇ ದೊಡ್ಡದು ಅಂತಾರೆ. ಇದು ನಡೀತಾ ಇತ್ತು. ಯಾವಾಗ ನಡೀತಿತ್ತು ಅಂದರೆ, ಜನಕ್ಕೆ ಇದು ಹೊಸದಾಗಿತ್ತು. BJP ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಇವ್ರು ಹೇಳಿದೆಲ್ಲ ಏನೋ ವೇದವಾಕ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ರು. ಈಗ ಜನಕ್ಕೇನು ಗೊತ್ತಾಗಿದೆ ಅಂದರೆ, BJP ಅಂದರೆ ಅವರು ಯಾವಾಗಲೂ ಹಿಂದೆ ಪಾಸ್ಟನ್ನ ಹೇಳ್ಕೊಂಡು ಬರೋರು. ಇವರು ಏನೋ ಗಾಂಧೀಜಿ ಹಂಗೆ ಮಾಡಿದ್ರು, ನೆಹರು ಹಂಗೆ ಮಾಡಿದ್ರು, ಅದಕ್ಕಿಂತ ಮೊದಲು ರಾಮ ಅವ್ರು ಎಲ್ಲಿ ಹುಟ್ಟಿದ್ರು, ಟಿಪ್ಪು ಸುಲ್ತಾನ್ ಹೆಂಗೆ ಮಾಡಿದ್ರು. ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷ, ಅದು ಪ್ರೆಸೆಂಟ್ ಇವತ್ತು ನಾವು ಹೆಂಗೆ ಉಳ್ಕೋಬೇಕು, ನಾವೇನು ಮಾಡಬೇಕು, ಹೆಂಗೆ ಮಾಡಬೇಕು. ಆದರೆ ಆಮ್ ಆದ್ಮಿ ಪಾರ್ಟಿ ಫ್ಯೂಚರ್ ನೋಡ್ತಿದೆ. ಅದನ್ನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಆಮ್ ಆದ್ಮಿ ಪಾರ್ಟಿ ಇಡೀ ದೇಶದಲ್ಲಿ ಒಂದು ಸಂಕಟ ಏನು ಗೊತ್ತಾ ಅನಿಲ್ ಅವರೇ, ಯಾರು ಪ್ರೆಸೆಂಟ್ ಅಲ್ಲಿಲ್ಲ. ನೀವು ಫ್ಯೂಚರ್ ನೋಡ್ತೀರಿ, BJP ಅವ್ರು ಪಾಸ್ಟ್ ನೋಡ್ತಾರೆ, ಪ್ರೆಸೆಂಟ್ ನೋಡಿ. ಕಾಂಗ್ರೆಸ್ ಪ್ರೆಸೆಂಟ್ ಅಂದ್ರೆ ಇವಾಗ ಏನೇನ್ ಬೇಕು ಅಂದ್ರೆ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಇವಾಗ ಏನಿದೆ ಅದನ್ನ ಮಾಡ್ಕೊಟ್ಬಿಡೋಣ, ಆದ್ರೆ ಯೋಚನೆ ಮುಂದಕ್ಕೆ ಮಾಡಬೇಕು. ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಹೆಲ್ತ್ ಕೇರ್ಗಳು ಕೊಟ್ಟಾಗ ಏನಾಗುತ್ತೆ, ದೇಶ ಉದ್ಧಾರ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಮ್ ಆದ್ಮಿ ಪಾರ್ಟಿ ಇಡೀ ದೇಶದಲ್ಲಿ ಒಂದು ಹೊಸ ಅಧ್ಯಾಯನ ಸೃಷ್ಟಿ ಮಾಡ್ಕೊಂಡಿದೆ. ಏನು ಅಂದ್ರೆ, ನೀವು ಅರವಿಂದ್ ಕೇಜ್ರಿವಾಲ್ ಉಲ್ಲೇಖ ಮಾಡಿದಕ್ಕೆ ನಾನು ಕೇಳ್ತೀನಿ, ಇದೇ ನಮ್ಮ ಹಿಂದಿನ ರಾಜಕಾರಣಿಗಳು ಅಂತ ಸಂದರ್ಭದಲ್ಲಿ ತನ್ನ ಮೇಲೆ ಒಂದು ಯಾರೋ ದಾರಿಲಿ ಹೋಗೋನು ಅನುಮಾನ ಪಟ್ಟ, ಸಂದೇಹ ಪಟ್ಟ, ಅವನ ಬಗ್ಗೆ ಆರೋಪ ಮಾಡಿದ್ರು ಅಂದ್ರೆ ಆ ಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಆರೋಪ ಮುಕ್ತನಾಗ ಆ ಸ್ಥಾನ ಮೇಲೆ ಕೂತ್ಕೊಳ್ಳೋದು ಅನ್ನೋದಿತ್ತಲ್ಲ ಇತ್ತು. ಮೇಡಮ್ ನೋಡಿ, ಒಂದು ದಿನ ನೀವು ಕಂಪ್ಲೇಂಟ್ ಕೊಡೋನಿಗೂ ಅವತ್ತೇನಿತ್ತು ಅಂದ್ರೆ, ಅದೊಂದು ಹಿತಾಸಕ್ತಿ ಇತ್ತು, ನಾನು ಈ ದೇಶ ಉಳಿಸ್ಬೇಕು ಅಂತ ಕಂಪ್ಲೇಂಟ್ ಕೊಡ್ತಿದ್ದೆ. ಇವತ್ತು ಯಾವನ ಹತ್ರ ದುಡ್ಡಿಸ್ಕೊಂಡು, ಯಾವನ ಹತ್ರ ನೀವೇನೋ ಗಿಲೀಟ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅಂದ್ರೆ, 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಪ್ರತಿದಿನ ಒಬ್ಬ ಕಂಪ್ಲೇಂಟ್. ನ್ಯಾಯಾಲಯ ಅದಕ್ಕೂ ಕೂಡ ಗಮನ ಹರಿಸುತ್ತಲ್ವಾ, ಆರೋಪ ಕೊಟ್ಟವನ ಬ್ಯಾಕ್ ಗ್ರೌಂಡ್ ಏನು, ಆರೋಪ ಕೊಟ್ಟಿರೋದ್ರಲ್ಲಿ ಹುರುಳಿದ್ಯಾ ಇಲ್ವಾ ಅಂತ ನೋಡುತ್ತಲ್ವಾ. 3 ತಿಂಗಳಾಯ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿ, 1 ವರ್ಷ 7 ತಿಂಗಳಾಗಿತ್ತು ಮನೀಶ್ ಸಿಸೋಡಿಯಾ ಅವ್ರನ್ನ ನೀವು ಅರೆಸ್ಟ್ ಮಾಡಿ. ಇವತ್ತು ತನಕ ED ಆಗಿರ್ಬೋದು, CBI ಆಗಿರ್ಬೋದು, ಒಂದೇ ಒಂದು ಆರೋಪ ಪಟ್ಟಿಯಲ್ಲಿ ಇಷ್ಟು ದುಡ್ಡು ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ಇಷ್ಟು ದುಡ್ಡು ಇವ್ರ ಅಕೌಂಟ್ ಅಲ್ಲಿ ಇದೆ ಅಂತ ತೋರ್ಸಕ್ಕಾಗ್ಲಿಲ್ಲ ಅಂದ್ಮೇಲೆ ನೀವು ಹೆಂಗ್ ಅರೆಸ್ಟ್ ಮಾಡಿ? ನ್ಯಾಯಾಲಯದಲ್ಲಿ ನೀವು ಪ್ರೂವ್ ಮಾಡ್ಬೋದಿತ್ತಲ್ಲ, ಇಮಿಡಿಯೇಟ್ ಹೊರಗಡೆ ಬರ್ಬಹುದಿತ್ತಲ್ಲ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ED ಮತ್ತೆ CBI ಅಂದ್ರಲ್ಲಿ ನೀವು ಅರೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಪೂರ್ತಿ ಆರೋಪ ಮುಕ್ತರಾಗಿ ಹೊರಗಡೆ ಬರಬೇಕಾಗುತ್ತೆ. ಆರೋಪ ಮುಕ್ತರಾಗಷ್ಟೊಳಗೆ ಇವರು ಚಾರ್ಜ್ ಶೀಟೇ ಮಾಡೋದಿಲ್ಲ. ಚಾರ್ಜ್ ಶೀಟ್ ಮಾಡಕ್ಕೆ 6 ತಿಂಗಳು, 7 ತಿಂಗಳು, 1 ವರ್ಷ 2 ತಿಂಗಳು ತಗೊಂತಾರೆ. ಚಾರ್ಜ್ ಶೀಟ್ ಆಗೋ ತನಕ ನಿಮಗೆ ಬೇಲ್ ಸಿಗೋದಿಲ್ಲ. ಸೊ ಏನಾಗುತ್ತೆ ಅಂದ್ರೆ, ಇವತ್ತು ಸಿದ್ದರಾಮಯ್ಯ ಅವರು ಒಳಗಡೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಇವರು ಇದನ್ನ ಇನ್ನೇನ್ ಸಿದ್ದರಾಮಯ್ಯ ಅವರಿಗೆ ನಾಳೆ ಬೇಲ್ ಸಿಗುತ್ತೆ ಅಂದಾಗ ಇನ್ನೊಂದು EDನ ಅಂಟಿಸ್ತಾರೆ, ಆಮೇಲೆ CBI ಅಂಟಿಸ್ತಾರೆ. ನಿಮಗೆ ಇವತ್ತು ಆಡಳಿತ ಮಾಡಕ್ ಬಿಡಲ್ಲ. BJP ಅವರು ಒಂದು ತಪ್ಪು ಮಾಡ್ಕೊಂಡಿದ್ದಾರೆ ನೋಡಿ. ಯಾವ್ದಾದ್ರು ಕೇಸಲ್ಲಿ ಜನ ಆಟೋ ಡ್ರೈವರ್ಗಳು ಮಾತಾಡ್ತಿದ್ದಾರೆ, ನೀವು ಹೊರಗಡೆ ನಿಂತ್ಕೊಂಡು, ನೀವೇನು ಈಗ ಗವರ್ನರ್ ಇದಾರಲ್ಲ, ಹೊರಗಡೆ ಬಂದು ನಿಂತ್ಕೊಂಡು, ಅವ್ರ ಬಂಗ್ಲೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಏನೋ ಸಿದ್ದರಾಮಯ್ಯ ಸಾಬ್ರಿಗೆ 14 ಸೆಟ್ ತಗೊಂಡಿದ್ದಕ್ಕೆ ಇವರು ಜೈಲಿಗೆ ಆಗ್ತಾ ಇದಾರಂತೆ. 1000 ಕೋಟಿ ಇವರು ಕೊಳ್ಳೆ ಹೊಡೆದಿದಾರಲ್ಲಪ್ಪ. ಈ ಯಡಿಯೂರಪ್ಪ ಅವರು ನೋಡಿದ್ರೆ 1000 ಕೋಟಿ ಇದೆ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ನೋಡಿದ್ರೆ 10,000 ಕೋಟಿ ಹೊಡೆದಿದ್ದಾರೆ. ಅವ್ರಿಗೆ ಯಾವಾಗ ಆಗ್ತಾರೆ? 14 ಈಗ ಕಾಂಗ್ರೆಸ್ ಅವರು ಹೇಳಿದಾರೆ 21 ಕೇಸು ಓಪನ್ ಆಗ್ತವೆ ಅಂತ ಮಾಡಬೇಕು. ನಾನು ಇವತ್ತೇನು ಹೇಳ್ತೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಎಡವಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಕ್ ಆಗ್ದಲೇ ಇದ್ದಾಗ ಇಂಥ ಸುಖ ಸುಮ್ನೆ ನೋಡಿ, ಒಳ್ಳೆದಾಗಿ ಏನಾದ್ರು ನಿಜವಾಗ್ಲೂ ಕಳ್ತನ ಮಾಡಿದ್ರು ಅಂತ ಹೇಳಿ ಎದ್ದಿದ್ರೆ ಆಮ್ ಆದ್ಮಿ ಪಾರ್ಟಿ ಅವ್ರು ಅದಕ್ಕೆ ನಾವು ನಿಜವಾಗ್ಲೂ ವಿರೋಧ ವ್ಯಕ್ತಪಡಿಸ್ತಿದ್ವಿ. ಏನಾಗ್ತಿದೆ ಅಂದ್ರೆ, ಅರವಿಂದ್ ಕೇಜ್ರಿವಾಲ್ ನೀವು ಯಾವ ತರ ಜೈಲಿಗೆ ಆಗ್ತಿದ್ದೀರಾ, ಅದೇ ರೀತಿ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ತದೆ BJP ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ. ಅದರಿಂದ ನಾವು ಹೇಳ್ತಿದೀವಿ, BJP ಅವರಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ, ಓದೋದು ಬಡಿಯೋದು ಕಲ್ತ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ರೈಟ್. ಮಂಜೇಗೌಡ್ರೆ, ನೀವು ಮಾತಾಡ್ಬೇಕೀಗ. ನೋಡಿ, ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಿರೋ ವಿಷಯ ಅಂತ ಹೇಳಿದ್ರೆ, ಈ ಪ್ರಾಸಿಕ್ಯೂಷನ್ ಅಂದಾಗ ರಾಜ್ಯಪಾಲರ ವ್ಯಾಪ್ತಿ ಏನು, ಪ್ರಿಯಾರಿಟಿ ಮೇಲೆ ಅನುಮತಿ ಅನ್ನೋದನ್ನು ರಾಜ್ಯಪಾಲರು ಕೊಡಬಹುದಾ, ಹೀಗೆ ಒಂದಷ್ಟು ಪಕ್ಷಭೇದ ಅನ್ನೋದಿರುತ್ತಾ, ಪಕ್ಷಪಾತ ಅನ್ನೋದಿರುತ್ತಾ, ಅವರು ತಮ್ಮ ವಿವೇಚನೆ ಮೇಲೆ ನಿರ್ಧಾರ ತಗೊಳ್ಳೋದಾ, ಅಥವಾ ಎಕ್ಸ್ಪರ್ಟ್ಸ್ ಜೊತೆ ಡಿಸ್ಕಸ್ ಮಾಡಿ ನಿರ್ಧಾರಕ್ಕೆ ಬರ್ತಾರೆ? ಹೇಗಿದು ನ್ಯಾಯ ವ್ಯವಸ್ಥೆಯಲ್ಲಿ ಏನಿದೆ ತಿಳಿಸ್ಕೊಡ್ಬೋದಾ ಮಂಜೇಗೌಡ್ರೆ? ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ, ಅದ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರೋದು
ಸರಿ, ಆದ್ರೆ ಕೋರಿರ್ತಕ್ಕಂತಹ ವಿಧಾನ ಸರಿ ಇದೆಯಾ ಅನ್ನೋದು ಮೊದಲನೇದಾಗಿ ಏನು ಈಗ ಕ್ವಶನ್ ಆಗಿದೆ. ಮತ್ತೆ ಅದೇ ಕೂಡ ಆ ವಿಚಾರವಾಗಿನೇ ಕೋರ್ಟಿಗೆ ಹೋಗಿದ್ದಾರೆ. ಮತ್ತೆ ಇನ್ನೊಂದು, ಏನು ಅನುಮತಿ ಕೋರಿ ಸಲ್ಲಿಸಿರೋ ವ್ಯಕ್ತಿ ಯಾರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಆರೋಪ ಹೊತ್ತಿರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಯಾವ ರೀತಿಯಲ್ಲಿ, ಅಂದ್ರೆ ಟೆಕ್ನಿಕಲಿ ಇವಾಗ ನೋಡಿ ಸೆಕ್ಷನ್ 17A ಹೇಳಿದ್ರು, ಈಗ ಅದರ ಅಂಡರ್ ಅಲ್ಲಿ ಮತ್ತೆ BNNS 218 ಅಂಡರ್ ಅಲ್ಲಿ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿರೋದು. ಸೆಕ್ಷನ್ 17A ಅದರಲ್ಲಿ ಕೇಳಿದ್ದಾರೆ, ಅದು ಪೊಲೀಸ್ ಆಫೀಸರ್ ಕೇಳೋಕೆ ಇರ್ತಕ್ಕಂತಹ ಅವಕಾಶ. ಆಕ್ಟ್ ಇಟ್ ಸೆಲ್ಫ್ ಕ್ಲಿಯರ್ಲಿ ಸೇಸ್, ಏನ್ ಹೇಳುತ್ತೆ, Section 17A Prevention of Corruption Act 1988 requires a police officer to get a prior approval from the competent authority ಅಂತ ಹೇಳುತ್ತೆ. ಅದರ ಅರ್ಥ ಪೊಲೀಸ್ ಆಫೀಸರ್ ಒಂದು ಅನುಮತಿಯನ್ನ ಕೋರೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇನ್ನ BNNS 218 ಏನಿದೆ ಆ ಸೆಕ್ಷನ್ ಅಂಡರ್ ಕೂಡ ಒಬ್ಬ ಪಬ್ಲಿಕ್ ಸರ್ವೆಂಟ್ ತಪ್ಪನ್ನ ಮಾಡಿದಾಗ ಅವರ ವಿರುದ್ಧ ಪಬ್ಲಿಕ್ ಸರ್ವೆಂಟ್ ಅಥವಾ ಮ್ಯಾಜಿಸ್ಟ್ರೇಟ್ ಆರ್ ಜಡ್ಜ್ ಇವ್ರು ಯಾರಾದ್ರೂ ತಪ್ಪನ್ನ ಮಾಡಿದಂತಹ ಅದ್ರ ಮೇಲೆ ಪ್ರೈಮಾ ಫೇಸಿ ಇದೆ ಅಂತ ಅನ್ಸಿದ್ರೆ ಅದೇನ್ ಕೊಡ್ತಾರೆ ದೂರನ್ನ, ಆ ದೂರನ್ನ ಕೊಟ್ಟಾಗ ಆ ದೂರನ್ನ ವಿಚಾರಣೆಗೆ ಪರಿಗಣಿಸೋದಕ್ಕೆ ಮುಂಚೆ ಕಾಂಪಿಟೇಟಿವ್ ಅಥಾರಿಟಿಯಿಂದ ಒಂದು ಪರ್ಮಿಷನ್ ತಗೊಳ್ಬೇಕಾಗ್ತದೆ, ಪ್ರೀ ಅಪ್ರೂವಲ್ ತಗೋಬೇಕಾಗ್ತದೆ. ಅದು ಹೊರತುಪಡಿಸಿ ಅವ್ರ ವಿರುದ್ಧ ಏನು ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ಬರೋದಿಲ್ಲ. ಈ ಕಾರಣಕ್ಕಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಲ್ಲಿ TJ ಅಬ್ರಾಹಂ ಅವರು ಪೊಲೀಸ್ ಅಧಿಕಾರಿ ಅಲ್ಲ, ಸ್ನೇಹಮಯಿ ಕೃಷ್ಣ ಅವರು ಪೊಲೀಸ್ ಅಧಿಕಾರಿ ಅಲ್ಲ. ಕಾನೂನು ರೀತಿಯಲ್ಲಿ ನಾನು ಹೇಳ್ತಾ ಇರೋದು, ಅಲಿಗೇಷನ್ಸ್ ಉಳಿದಿದ್ದು ಆಮೇಲೆ ವಿಚಾರ ತಪ್ಪಾಗಿದೆ ಆಗಿಲ್ಲ ಅನ್ನೋದು. ಈಗ ಇವರು ಮತ್ತೆ ಪ್ರದೀಪ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಒಂದು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 3 ಜನ ಕೊಟ್ಟಿದ್ದಾರೆ. ಆ 3 ಜನರು ಕೂಡ ಪೊಲೀಸ್ ಅಧಿಕಾರಿ ಅಲ್ಲ. ಸೆಕ್ಷನ್ 17A ಅಂಡರ್ ಅವ್ರು ಕೋರೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಮತ್ತೆ 218 ಅಲ್ಲಿ ಅವ್ರು ಕೇಳಬಹುದು, ಕೇಳಿದ್ರೆ ಮತ್ತೊಂದು ರಾಜ್ಯಪಾಲರು ಕೊಡಬೇಕಾ ಬೇಡವಾ ಅಂತ ಅವರ ವಿವೇಚನೆಗೆ ಬಿಟ್ಟಿದ್ದು. ರಾಜ್ಯಪಾಲರಿಗೆ ಏನು ಸಂವಿಧಾನದ ವಿಧಿ 160ರಿಂದ 63ರವರೆಗೆ ಅವರ ಅಧಿಕಾರ ಮತ್ತೆ ಕಾರ್ಯಗಳ ಬಗ್ಗೆ ಒಂದು ವಿವರಣೆ ಇದೆ. ಅವರು 162 ವಿಧಿ, ಸಂವಿಧಾನದ ವಿಧಿ 162ರಲ್ಲಿ ಅವರು ಯಾವುದೇ ಒಂದು ತಮ್ಮ ಅಧಿಕಾರವನ್ನ ಚಲಾಯಿಸಬಹುದು. ಸರಿ ತಪ್ಪುಗಳನ್ನ ವಿವೇಚನೆಯಿಂದ ಯೋಚನೆ ಮಾಡಿ, ಅಂದ್ರೆ ವಿವೇಚನಾ ಅಧಿಕಾರವನ್ನ ಅವ್ರೇನ್ ತಗೊಳ್ತಾರೆ ಅದೇ ಫೈನಲ್. ಕಾನ್ಸ್ಟಿಟ್ಯೂಷನ್ ಮಂಜೇಗೌಡ್ರೆ, ಈಗ ರೈಟ್ ನೋ ಸಿಚುವೇಶನ್ ನೋಡಿದ್ರೆ ಕಾಂಗ್ರೆಸ್ನವರ ಆರೋಪ ಏನು ಅಂದ್ರೆ ತರಾತುರಿಯಲ್ಲಿ ರಾಜ್ಯಪಾಲರ ನಿರ್ಧಾರ ತಗೊಂಡ್ಬಿಟ್ರು. ರಾತ್ರಿ ದೂರು ಬೆಳಗ್ಗೆ. ನಾನೀಗ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ವಿಧಿ 162ರ ಅಡಿಯಲ್ಲಿ ರಾಜ್ಯಪಾಲರು ಯಾವುದೇ ವಿವೇಚನಾಧಿಕಾರವನ್ನ ಅವರ ಏನೋ ಒಂದು ಅಧಿಕಾರವನ್ನ ವಿವೇಚನೆಯನ್ನ ಬಳಸಿ ಒಂದು ಅಧಿಕಾರವನ್ನ ಚಲಾಯಿಸಬಹುದು. ಇದಕ್ಕೆ ಅವ್ರಿಗೆ ಏನೋ ಅಧಿಕಾರ ಇದೆ, ಸಂವಿಧಾನವೇ ಕೊಟ್ಟಿರ್ತಕ್ಕಂತಹ ಅಧಿಕಾರ. ಅದಕ್ಕೆ ಆ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು, ಮತ್ತೆ ಆ ಅಧಿಕಾರ ಏನಿದೆ ಅದು ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಏನಲ್ಲ. ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಜ್ಯಪಾಲರು ಮುಂದುವರಿಬೇಕು ಅಂತ ಕೂಡ ಇದರ ಮುಂದಿನ ವರ್ಷನ್ ಹೇಳುತ್ತೆ. ವಿಧಿ 164 ಅಥವಾ ಆರ್ಟಿಕಲ್ 164 ಕ್ಯಾಬಿನೆಟ್ ನ ಸಲಹೆ ಮೇರೆಗೆ ರಾಜ್ಯಪಾಲರು ಮುಂದುವರಿಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಇಡೀ ರಾಜ್ಯ ತನ್ನ ಆಡಳಿತವನ್ನು ನಡೆಸತಕ್ಕಂತಹದ್ದು ರಾಜ್ಯಪಾಲರ ಆದೇಶಗಳ ಅಡಿಯಲ್ಲೇನೆ. ರಾಜ್ಯಪಾಲರ ಆದೇಶದ ಹೊರತಾಗಿ ಯಾವ ಕೆಲಸವೂ ಆಗೋದಿಲ್ಲ. ಸೆಕ್ರೆಟರಿಯೇಟ್ ಲೆವೆಲ್ ಅಲ್ಲಿ ಅವ್ರು ಸೈನ್ ಮಾಡ್ತಾರೆ, ಇಲ್ಲಿ ಮಂತ್ರಿ ಅಥವಾ ಮುಖ್ಯಮಂತ್ರಿ ಯಾವುದೇ ಕಡತಕ್ಕೆ ಸಹಿ ಮಾಡೋದಿಲ್ಲ. ಇದು ಜನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕಡತಕ್ಕೆ ಅಥವಾ ಆದೇಶಕ್ಕೆ ಸಹಿ ಮಾಡ್ತಕ್ಕಂಥವ್ರು ಕಾರ್ಯದರ್ಶಿಗಳು ಯಾರ ಹೆಸರಲ್ಲಿ ಏನು ಅಧಿಕಾರವನ್ನು ಚಲಾಯಿಸ್ತಾರೆ, ರಾಜ್ಯಪಾಲರ ಆದೇಶಾನುಸಾರ ಅಂತ ಅಧಿಕಾರವನ್ನ ಅಲ್ಲಿ ಚಲಾಯಿಸ್ತಾರೆ, ಮತ್ತೆ ಆ ಒಂದು ಆದೇಶವನ್ನ ಪಾಸ್ ಮಾಡ್ತಾರೆ. ಸೊ ಹಾಗಾಗಿ ರಾಜ್ಯಪಾಲರು ಏನು ಎಕ್ಸಿಕ್ಯೂಟಿವ್ ನ ಮುಖ್ಯಸ್ಥರು, ಅಂದ್ರೆ ಈ ರಾಜ್ಯದ ಪ್ರಥಮ ಪ್ರಜೆಯೂ ಹೌದು, ಮತ್ತೆ ಕಾರ್ಯಾಂಗದ ಏನು ಅಧಿಕಾರ ಹೊಂದಿರತಕ್ಕಂಥ ವ್ಯಕ್ತಿಯೂ ಹೌದು. ಆದ್ರೆ ಸಚಿವ ಸಂಪುಟ ಅಂತ ಏನಿದೆ, ವಾಸ್ತವದಲ್ಲಿ ಸಚಿವ ಸಂಪುಟ ಅಧಿಕಾರಗಳನ್ನ ಏನು ತೀರ್ಮಾನಗಳನ್ನ ತೆಗೆದುಕೊಳ್ಳತಕ್ಕಂತಹದ್ದು ಮತ್ತೆ ಆ ತೀರ್ಮಾನಗಳನ್ನ ಜಾರಿಗೊಳಿಸ್ತಕ್ಕಂತಹದ್ದು. ಆದ್ರೆ ಆ ಆದೇಶಗಳು ಅಥವಾ ತೀರ್ಮಾನಗಳು ಜಾರಿ ಆಗೋದು ರಾಜ್ಯಪಾಲರ ಹೆಸರಲ್ಲಿ. ಅಂದ್ರೆ ಒಂದಕ್ಕೊಂದು ಬೆಸೆದುಕೊಂಡು ಇಲ್ಲಿ, ಅಂದ್ರೆ ಸೌಹಾರ್ದವಾಗಿ ಬೆಸೆದುಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ನಡೀಬೇಕೇ ಹೊರತು ಒಬ್ರು ಅಂದ್ರೆ ಕ್ಯಾಬಿನೆಟ್ ಹೊರತುಪಡಿಸಿ ರಾಜ್ಯಪಾಲರು ಏಕಾಏಕಿ ತೆಗೆದುಕೊಟ್ಟಂತ ನಿರ್ಣಯಗಳು ಸೂಕ್ತ ಆಗೋದಿಲ್ಲ. ಅದೇ ರೀತಿ ರಾಜ್ಯಪಾಲರನ್ನ ಕಂಪ್ಲೀಟ್ ಆಗಿ ಬದಿಗೆ ಹೊತ್ತಿ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ಅಥವಾ ಮುಖ್ಯಮಂತ್ರಿಗಳ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಬರೋದಿಲ್ಲ. ಇದು ಏನು ಅಧಿಕಾರ ವಿಕೇಂದ್ರೀಕರಣ ಅಂತ ಬಂದಾಗ ಸಂವಿಧಾನ ಏನು ನಿರ್ಮಾತೃಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ರಾಜ್ಯಪಾಲರು ಏನು ಒಂದು ಅಧಿಕಾರವನ್ನ ಚಲಾಯಿಸಿ ಒಂದು ಆದೇಶವನ್ನ ಪಾಸ್ ಮಾಡ್ತಾರೆ ಅಥವಾ ಕ್ಯಾಬಿನೆಟ್ ಏನು ಅವರು ತಗೊಂಡಿರ್ತಾರೆ ಸಲಹೆ ಸೂಚನೆಗಳನ್ನ, ಅದನ್ನ ಯಾವುದೇ ನ್ಯಾಯಾಲಯ ಕೂಡ ಅವರನ್ನ ಆ ವಿಚಾರವಾಗಿ ಅವ್ರನ್ನ ಕ್ವಶನ್ ಮಾಡೋಕ್ ಕೂಡ ಬರೋದಿಲ್ಲ. ಇಷ್ಟು ಪವರ್ಸ್ ರಾಜ್ಯಪಾಲರಿಗಿದೆ. ಆದ್ರೆ ಇಲ್ಲಿ ರಾಜ್ಯಪಾಲರು, ನನ್ನ ಅಭಿಪ್ರಾಯದಲ್ಲಿ ರಾಜ್ಯಪಾಲರು ತರಾತುರಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ಏನೋ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಇವರು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ ಇವರೊಂದು ಅರ್ಜಿಗಳನ್ನ ಕೊಟ್ಟರು ರಾಜ್ಯಪಾಲರಿಗೆ, ದೂರುದಾರರು. ಅವ್ರು ಕೊಟ್ಟಂತ ಸಂದರ್ಭದಲ್ಲಿ ಅವರು ಕ್ಯಾಬಿನೆಟ್ ಇಂದ ಕೂಡ ಒಂದಷ್ಟು ದಾಖಲೆಗಳನ್ನ, ಒಂದಿಷ್ಟು
ರಿಪೋರ್ಟೆಡ್ ಜಡ್ಜ್ಮೆಂಟ್ ಗಳನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಗಳು ಏನ್ ಡಿಸೈಡ್ ಮಾಡಿದೆ ಅಂತಹ ನಿರ್ಣಯಗಳನ್ನ ರಾಜ್ಯಪಾಲರ ವಿಚಾರವಾಗಿ ಇಂತಹ ಅಧಿಕಾರ ಚಲಾಯಿಸಬೇಕಾದ್ರೆ ಈ ವಿಚಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ನನ್ನ ತಿಳುವಳಿಕೆಯಲ್ಲಿರ್ತಕ್ಕಂಥ ವಿಚಾರ. ಇದು ಸತ್ಯವಾಗಿದ್ರೆ ಇವರು ಕ್ಯಾಬಿನೆಟ್ ಇಂದ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ, ರಾಜ್ಯಪಾಲರನ್ನ ಪರಿಶೀಲನೆ ಮಾಡಿ ನಂತರ ತಮ್ಮ ಅಧಿಕಾರವನ್ನು ಚಲಾಯಿಸಬೇಕಾಗಿತ್ತು. ಯಾಕೆ ಅಂತ ಅಂದ್ರೆ ಈಗ ಒಂದು ದೂರು ಬಂದಾಗ ಒಬ್ರು ಅನುಮತಿ ಕೇಳಿದಾಗ ಏಕಾಕಿ ಈಗ ಅನುಮತಿಯನ್ನು ಕೊಡ್ಲಿಕ್ಕೆ ನೋಡಿ. ಮೊನ್ನೆ ಹೈಕೋರ್ಟ್ ಅಲ್ಲಿ ಕೃಷ್ಣ ದೀಕ್ಷಿತರ ಬೆಂಚ್ ಅಲ್ಲಿ ಒಂದು ಪ್ರಕರಣ ಈಗ ಯಡಿಯೂರಪ್ಪನವ್ರದ್ದು ಪೋಕ್ಸೋ ಕೇಸು. ಆ ನ್ಯಾಯಾಲಯ ಅಭಿಪ್ರಾಯ ಪಟ್ಟಿದೆ ಈ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ವಿಚಾರವಾಗಿ ಏಕಾಏಕಿ ಬಂದಂತಹ ಸಂದರ್ಭದಲ್ಲಿ ಈ ತರದ ಆರೋಪಗಳನ್ನ ಮಾಡ್ಕೊಂಡು ಬಂದಾಗ ನಾವು ಏಕಾಏಕಿ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಹೈಕೋರ್ಟ್. ಈ ತರ ಇದ್ದಾಗ ಇಲ್ಲಿ ಇವರು ಕೂಡ ಈ ಹಾಲಿ ಸಿಎಂ, ಸೊ ಇವ್ರ ವಿಚಾರದಲ್ಲಿ ಇವ್ರೇನ್ ಕ್ಯಾಬಿನೆಟ್ ಒಂದು ಸಜೆಷನ್ ಗಳನ್ನ ಕೊಟ್ಟಿತ್ತು, ಅದಕ್ಕೆ ಇವರು ಏನು ಸೂಕ್ತವಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತಿದೆ. ಹೀಗಿದ್ರೆ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಣಯ ಎಷ್ಟು ಸೂಕ್ತ ಅಂತಕ್ಕಂಥದ್ದು ಒಂದ್ಸಲ ಕ್ವಶನಬಲ್ ಆಗಿ ಅವ್ರ ವಿವೇಚನಾಧಿಕಾರವನ್ನ ಪರಾಮರ್ಶೆ ಮಾಡ್ಲಿಕ್ಕೆ ಸಾಂವಿಧಾನಿಕ ನ್ಯಾಯಾಲಯ ಅಂತ ನಾವು ಕರಿತೀವಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಗಳನ್ನ, ಅವಕ್ಕೆ ಅಧಿಕಾರ ಇದೆ. ಸೊ ಈಗ ಪ್ರಕರಣ ಕೂಡ ಹೈಕೋರ್ಟ್ ಮುಂದಿದೆ, ಹೈಕೋರ್ಟ್ ಈಗ ಅದನ್ನ ನಿರ್ಣಯ ಮಾಡಬಹುದಾಗಿದೆ. ರೈಟ್, ಮಾತಾಡ್ತೀನಿ ಮಂಜೇಗೌಡ್ರೆ. ಒಟ್ಟಾರೆ ನೋಡೋದಾದ್ರೆ ವ್ಯಕ್ತಿ ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪ್ರಾಸಿಕ್ಯೂಷನ್ ಅಂದಾಗ ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ ಅಂತ ಕರೆಸ್ಕೊಳ್ತಾರೆ. ಪಕ್ಷಪಾತವಿಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಈಗ ಕಾಂಗ್ರೆಸ್ ಕೂಡ ಅದೇ ಗಂಭೀರ ಆರೋಪವನ್ನು ಮಾಡ್ತಿರೋದು. ಸೊ ಇದರ ನಡುವೆ ರಾಜ್ಯಪಾಲರು ಅಂದಾಗ ಗೌರವ ಕೊಡಬೇಕು. ನೀವೇನೇ ಪ್ರತಿಭಟಿಸಿ, ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ, ಆದರೆ ಪದ ಬಳಕೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಪ್ರಾಸಿಕ್ಯೂಷನ್ ಅಂದ ಸಂದರ್ಭದಲ್ಲಿ ರಾಜ್ಯಪಾಲರ ನಿರ್ಣಯದ ಕುರಿತಂತೆ, ನಿರ್ಧಾರದ ಕುರಿತಂತೆ ಕಾಂಗ್ರೆಸ್ ಇಲ್ಲಿ ಧ್ವನಿ ಎತ್ತಿರುವಂಥದ್ದು ನೀವು ವಕೀಲರು ಮಾತಾಡೋದನ್ನು ಗಮನಿಸ್ತಾ ಇದ್ರಿ. ವ್ಯಕ್ತಿ ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಈಗ ಘನತೆವೆತ್ತ ಮುಖ್ಯಮಂತ್ರಿ ಅಂದರೆ ರಾಜ್ಯವನ್ನು ಮುನ್ನಡೆಸೋರು, ಇವ್ರ ಮೇಲೊಂದು ದೂರು ಬಂದಿದೆ ಅಂದಾಗ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋದು ಬಹಳ ಮುಖ್ಯ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೊರತು ಸಿದ್ದರಾಮಯ್ಯನವ್ರ ಬಂಧನ ಇಮಿಡಿಯೇಟ್ ಆಗಬೇಕು ಅಂತೇನು ಹೇಳಿಲ್ಲ. ನೀವು ಬಂಧನ ಆಗಿರೋ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ. ಖಂಡಿತ ಇಲ್ಲ. ಅವರು ವಕೀಲರು ಭಾಳ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಆರ್ಟಿಕಲ್ 160, 162, 163, 164 ಏನು ಹೇಳ್ತದೆ, ರಾಜ್ಯಪಾಲರು ಮತ್ತೆ ಸರ್ಕಾರ ಯಾವ್ಯಾವ ರೀತಿ ನಡ್ಕೊಬೇಕು ಅನ್ನುವಂಥದ್ದನ್ನ ಬಹಳ ನೀಟಾಗಿ ಹೇಳಿದ್ರು. ಇಲ್ಲೇ ಇದೆಯಲ್ಲ HD ಕುಮಾರಸ್ವಾಮಿ ಅವರ ಒಟ್ಟು 218 ಪುಟಗಳ ವರದಿ, ಒಬ್ರು IG ಕೊಟ್ಟಿರ್ತಕ್ಕಂಥದ್ದು, ಅವ್ರ ಮೇಲೆ ಏನು ಆರೋಪ ಬಂದಿತ್ತು ಅದು ಸಾಬೀತಾಗಿದೆ ಅಂತೇಳಿ ರಾಜ್ಯಪಾಲರಿಗೆ ಕೊಟ್ಟಿದಾರಲ್ಲ. ಮಾನ್ಯ ರಾಜ್ಯಪಾಲರೇ, ನೀವ್ ಯಾಕೆ ಇದನ್ನ ಇನ್ನ ಧೂಳು ಹಿಡಿಯೋದಕ್ಕೆ ಬಿಟ್ಟಿದ್ದೀರಾ? ಮೊದಲನೇ ಪ್ರಶ್ನೆ, ನಮ್ಮ ನಾಡಿನ ಮಣ್ಣಿನ ಪ್ರಶ್ನೆ. ಇವತ್ತು ಇಲ್ಲಿ ಹೇಳ್ತಾ ಇದ್ರು ನಾನು ಕೃಷಿ ಸಚಿವ ಅಂತೇಳಿ. ಇವತ್ತು ಇವ್ರು ತಾಂಡ್ರದು ಕಬ್ಬಿಣದ ಸಚಿವರು ಅದಿರು ಅವ್ರ ಪ್ರಕರಣ ಇರೋದು ಅದಿರು. ಇದನ್ನ ಮುಚ್ಚಾಕೊಳ್ಳಿಕ್ಕೆ ಧೂಳು ಹಿಡಿತಾ ಇದ್ದಿದ್ನ ಈಗ ಧೂಳು ಸರಿಸ್ತಿದ್ರ. ಖಂಡಿತ ಯಾಕೆ ವೈ ನಾವು ನೋ ಸಿ ನಾವ್ ಇವಾಗ ಆಕ್ಚುಲಿ ನಾನು ಬಹಳ ಥ್ಯಾಂಕ್ಫುಲ್ ಟು ಬಿಜೆಪಿ ಅಂಡ್ JDS. ಕೆಲವೊಂದು ವಿಚಾರಗಳನ್ನ ನಾವು ಮರ್ತಿದ್ವೇನೋ ಬಹಳ ಚೆನ್ನಾಗಿ ನೆನೆಸ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಆಮೇಲೆ JDS ವಕ್ತಾರರು ಮಾತಾಡ್ತಾ ಹೇಳಿದ್ರು ಕಣ್ಣೀರು ಅಂತ. ಈ ಕರುಳಿನ ಕೂಗು, ಹಾಲುಂಡ ತವರಿಗೆ ಬಾ ತಂಗಿ, ಆ ಕಣ್ಣೀರು ಇದಾವಲ್ಲ ಅದು ವಿಕ್ಸ್ ಹಾಕೊಂಡ್ ಬರುತ್ತೋ ಗ್ಲಿಸ್ನರ್ ಹಾಕೊಂಡ್ ಬರುತ್ತೋ, ಚುನಾವಣೆ ಸಂದರ್ಭದಲ್ಲಿ ಉಕ್ಕಿ ಬರುತ್ತೆ, ತಂದೆ ಮಗ ಎಲ್ಲರಿಗೂ ಬರುತ್ತೆ. ಕಾಂಗ್ರೆಸ್ನವ್ರ ಕಣ್ಣೀರು ಹಾಕೋ ಜಾಯಮಾನ ಅಲ್ಲ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ತಾಳ್ಮೆಯಿಂದ ಕೇಳಿದ್ದೀನಿ. ನೀವು ಅನಾವಶ್ಯಕ ನಮ್ಮ ನಾಯಕರು ಕಣ್ಣೀರು ಹಾಕೋರಲ್ಲ, ನಮ್ಮ ನಾಯಕರು ಹೇಡಿಗಳಲ್ಲ, ನಮ್ಮ ನಾಯಕರು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡುವಂತವರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಾವು ಮಾತಾಡಿದ್ರಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು 2006ರಲ್ಲಿ ಕಗ್ಗೊಲೆ ಮಾಡಿದ ಯಾರು? ನಿಮ್ಮ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ವಕ್ತಾರ ಮಾತಾಡ್ಲಿ, ಆಮೇಲೆ ಬರ್ತೀನಿ ನಾನು. ಮಾತಾಡ್ಬೇಕು. ಏನ್ ನೀವು ಮಾತಾಡಿದ ಕುತ್ರ ಆಕ್ಷನ್ ಇದ್ದೇ ಇರುತ್ತೆ. ಏನ್ರಿ ಕಣ್ಣೀರ್ ಹಾಕಿರೋದು? ನೀವು ಖರ್ಚಿಗೆ ಕೊಟ್ಟಿದ್ದೀರಿ ನಮ್ಮ ನಾಯಕರಿಗೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಬರೋವೆಲ್ಲ ತಗೊಂಡ್ಬಿಟ್ಟು ಮಾತಾಡ್ತಿದ್ದೀವಿ. ಮಾತಾಡಿ ಸೂಕ್ಷ್ಮವಾಗಿ ಮಾತಾಡಿ, ನಮ್ಮ ಬಗ್ಗೆ ಮಾತಾಡಿ. ದರ್ಶನ್ ತಗೊಂಡ್ ಬರ್ತೀನಿ ನಾನು. ಒಂದ್ ಮಿನಿಟ್ ಅಶ್ವಿನ್ ಅವರೇ 2 ನಿಮಿಷ. ಅಶ್ವಿನ್ ಅವರೇ 3 ನಿಮಿಷ. ಕೇಳ್ಕೊಂತಾರೆ ಅಂದ್ಬಿಟ್ಟು ಏನೇನ ಮಾತಾಡೋದು. ಬರೋಣ, ಅಲ್ಲಿಗೆ ಬರೋಣ ಬರ್ತೀನಿ
ಕೇಳ್ಕೊಂಡು ಕೂರೋ ಜಾಯಮಾನ ನಮಗಿಲ್ಲ. ಯೋಗ್ಯತೆ ಇಲ್ಲ ಏನ ನಿಮ್ಗೆ. ಹೆದರಿಸ್ತೀವಿ ಅಂದ್ರೆ ಹೆದರೋರು ನಾವಲ್ಲ. ಬ್ಲಾಕ್ ಮೇಲಿಂಗು ಇವೆಲ್ಲ ನಿಮ್ಮ ಪಕ್ಷದ ನಾಯಕರ ಆಸ್ತಿಗಳು. ಬ್ಲಾಕ್ ಮೇಲ್ ಮಾಡೋದು, ಮೋಸ ಮಾಡೋದು, ತಂತ್ರ ಮಾಡೋದು, ಮಾಟ ಮಾಡೋದು ಅದು ನಿಮ್ಮ ಪಕ್ಷದ ನಾಯಕರು. ನೀವು ಹೇಳ್ಬೇಕಿದೆ ರಾಜ್ಯಪಾಲರ ನಡೆ ನೀವು ಇನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಎಚ್.ಡಿ. ಕುಮಾರಸ್ವಾಮಿ ವಿಷಯದಲ್ಲಿ ಅವ್ರು ಏನ್ ನಿರ್ಧಾರ ತಗೊಳ್ತಾರೆ ಅನ್ನೋದು ನೋಡಿ ಇನ್ನೂ ನಿರ್ಧಾರ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಮಾತಾಡ್ಬೇಕಾ? ತನಿಖೆ ಆಗಿದೆ. ಏನ್ ಮಾತಾಡ್ಬೇಕು? ಏನ್ ಸಂದೇಶ ಹೋಗ್ಬೇಕು ಅದನ್ನ ಮಾತಾಡಿ. ಅಶ್ವಿನ್ ಅವರೇ ಆನ್ಲೈನ್ ಅಲ್ಲಿ ಇದ್ದೀರಿ, ನೀವು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ. ನನಗೆ ಕ್ಲಾರಿಟಿ ಬೇಕು, ನಿಮ್ಮ ಹತ್ರ ನಾನು ಬರ್ತೀನಿ, ಒಂದ್ 2 ನಿಮಿಷ ದರ್ಶನ್ ಅವ್ರ ವರ್ಷನ್ ತಗೊಂಡ್ ಬರ್ತೀನಿ. ಮೇಡಮ್, ಮೂಡ ಅನ್ನುವಂಥದ್ದು ಇದರಲ್ಲಿ ಲೀಗಲಿ ಆಗಿ ಪೇಪರು ಎಲ್ಲದೂ ಕಣ್ಮುಂದೆ ಇರ್ತಕ್ಕಂಥದ್ದು. ಬಿಜೆಪಿಯವರೇ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಅಕ್ರಮಗಳು ಯಾಕೆ ಬದಲಿ ಕೊಡ್ತಾರೆ? ಒಂದು ಪ್ರಶ್ನೆ. ಅವರ ಯಾರು ಪಾರ್ವತಮ್ಮ ಅವ್ರ ಹೆಸರಲ್ಲಿತ್ತು, ಅದು ಮೂಡ ಕಬಳಿಸಿತ್ತು. ಸೊ ಇವರೇ ಅವಾಗಿದ್ದಾಗ ಭೈರತಿ ಬಸವರಾಜು ಬೊಮ್ಮಾಯಿ ಅವರು, ಅಲ್ಲಿ ರಾಮದಾಸ್ ಅವರು, ಜಿ.ಟಿ. ದೇವೇಗೌಡರು, ನಾಗೇಂದ್ರರವರು ಇವರೆಲ್ಲ ಕೂತು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತಾಗ? ನೋ ಅಂಡರ್ಸ್ಟ್ಯಾಂಡಿಂಗ್. ಕಾನೂನು ಅಂಡರ್ಸ್ಟ್ಯಾಂಡಿಂಗ್ ಯಾಕೆ? ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರ ಮಾಡ್ಬೋದಿತ್ತಲ್ಲ, ಪ್ರಭಾವ ಬಳಸಿ ಅಧಿಕಾರ ಇತ್ತಲ್ಲ. ಕಾನೂನು ಪ್ರತಿಯೊಂದಕ್ಕೂ ನಾವು ಕಾನೂನು ಲೀಗಲ್ ಲಾ ಮೇಲೆ ಹೋಗುವಂತದ್ದು. ಅದೇ ಆಮ್ ಆದ್ಮಿ ಪಾರ್ಟಿಯವ್ರು ಹೇಳ್ತಾ ಇದ್ರಲ್ಲ, ಯಾಕೆ ಬಿಜೆಪಿ ರಾಜ್ಯದಲ್ಲಿ ಇವತ್ತು ಕೇಂದ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಗೃಹ ಸಚಿವರ ಮೇಲೆ ಯಾವ ಕೇಸ್ ಇರ್ತಕ್ಕಂಥದ್ದು? ಗಡೀಪಾರ ಆಗಿದ್ದಂತವ್ರು, ನಕಲಿ ಎನ್ಕೌಂಟರ್ ಕೇಸು. ಇವತ್ತು ಅವರಿಗೆ ದೇಶದ ಗೃಹ ಸಚಿವ ಜವಾಬ್ದಾರಿ ಕೊಟ್ಟಿದ್ದೀರಾ. ಇವತ್ತು ಹೇಮಂತ್ ಸೊರೇನ್ ಆಗಿರ್ಬೋದು, ಅರವಿಂದ ಕೇಜ್ರಿವಾಲ್ ಅವರಾಗಿರ್ಬೋದು, ಈ ಕಡೆ ಬಂದ್ರೆ ಸಿದ್ದರಾಮಯ್ಯ ಆಗಿರ್ಬೋದು, ಯಾವ ಕಾರಣ ಇಲ್ದೇನೆ ಸುಖ ಸುಮ್ಮನೆ ಇವರು ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಾರೆ. ಮತ್ತೆ JDS ನವರೇನೋ ರಾಜೀನಾಮೆ. ಸ್ವಾಮಿ, ಫಸ್ಟ್ ನಿಮ್ಮ ನಾಯಕರು ರಾಜೀನಾಮೆ ತಗೊಳ್ಳಿ. ಈ ಜನ ಇನ್ನೊಂದು ಪಾಯಿಂಟ್ ಕೇಳ್ತಾರೆ. ಸಿದ್ದರಾಮಯ್ಯನವರು ಅಂದ್ರೆ ಕ್ಲೀನ್ ಇಮೇಜ್, ಏನ್ ಸುದೀರ್ಘ ರಾಜಕಾರಣ. ಇಂಥ ಸಂದರ್ಭದಲ್ಲಿ ತನ್ನ ಮೇಲೆ ಯಾರೋ ಒಬ್ಬ ಯಕಕ್ಷಿತ್ ಜನ ಹಿಂಗ ಆರೋಪ ಮಾಡ್ತಾರೆ ಅನ್ನೋದಾದ್ರೆ ರಿಸೈನ್ ಮಾಡ್ತೀನಿ, ಅದೇನಿದೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸಿ ಬಂದು ಆ ಸ್ಥಾನದಲ್ಲಿ ಕೂತ್ಕೋತೀನಿ. ದಿನ ಬೆಳಗಾದ್ರೆ ಆರೋಪ ಮಾಡ್ತಾನೆ ಇರ್ತಾರೆ. ನಾನೇ ಆರೋಪ ಮಾಡ್ತೀನಿ ಪ್ರಧಾನಿಯವ್ರ ಮೇಲೆ. PM ಕೇರ್ ಹಣ ಎಲ್ಲಿಗೋಯ್ತು? 20,000 ಕೋಟಿ ಕೋವಿಡ್ ಹಣ ಎಲ್ಲಿಗೋಯ್ತು? ರಫೇಲ್ ಭ್ರಷ್ಟಾಚಾರ ದುಡ್ಡು ಎಲ್ಲಿಗೋಯ್ತು? ಎಲೆಕ್ಟ್ರೋ ಬಾಂಡ್ ಯಾರು ದುಡ್ಡು ಕೊಡಲ್ಲ, ಬೆಳಗಿನ ಇಡಿ ಬಿಟ್ಬಿಡೋದು. 3,010 ಜನಗಳ ಮೇಲೆ ಅಲ್ಲಿ ಸಿಕ್ಕಾಕೊಂಡ್ರು. ಒಂದು ಮಾತು ಕೊಡಿ ಹಂಗಾದ್ರೆ ಕಾಂಗ್ರೆಸ್ ವಕ್ತಾರರಾಗಿ, ನಿಷ್ಪಕ್ಷಪಾತವಾದಂತ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕಾಂಗ್ರೆಸ್ ಕೊಡ್ತಾ ಇದೆಯಾ? ಕೊಡುತ್ತಾ? ನಾವು ಹಿಂದೆನೂ ಕೊಟ್ಟಿದ್ದೀವಿ, ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ. ನಮಗೆ ನಮ್ಮ ಸರ್ಕಾರ, ನಮ್ಮ ಕನ್ನಡಿಗರು ಆಯ್ಕೆ ಮಾಡಿರ್ತಕ್ಕಂಥದ್ದು. ಪ್ರಾಬ್ಲಮ್ ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ, ನಮ್ಮ ತೆರಿಗೆ ದುಡ್ಡು ಕೊಟ್ಟಿಲ್ಲ ಇವರು. ನಮ್ಮ ತೆರಿಗೆ ಹಣಕ್ಕೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗ್ತದೆ, ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಹೇಳಿಸ್ಬೇಕಾಗ್ತದೆ, ಆಮೇಲೆ ಕೇಂದ್ರ ಕೊಡೋದಕ್ಕೆ ಹೋಗ್ತಾರೆ. ಬಜೆಟ್ ಅಲ್ಲಿ ನಮಗೆ 3 ನಾಮ ಚೊಂಬು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳು ಮಾಡಬಾರ್ದು. ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಕಾಂಗ್ರೆಸ್ನವರು ಹೆದ್ರು ಬಿಡ್ತಾರೆ ಅಂತ ಹೇಳಿ ಇವರು IT, ED, CBI ಎಲ್ಲ ಮುಗಿದು ಈಗ ರಾಜ್ಯಪಾಲರ ಹತ್ರ ಬಂದ್ರು. ನೀವು ಏನೇ ಮಾಡಿದ್ರು ವಿ ಡೋಂಟ್ ಕೇರ್. ನಾವು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟಿದೀವಿ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದೀವಿ. ಅವೆರಡೇ ನಮ್ಮನ್ನ ಕಾಯುತ್ತೆ ಅಂತ ನಾವು ನಂಬಿದೀವಿ. ನಾಗರಾಜ್ ಅವರೇ, ನೀವು ಉತ್ತರ ಕೊಡಬೇಕು. ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ, ನಾವು ಮರ್ತಿದ್ವಿ ಅಂತ ಅನ್ಸಿದ್ರೆ ಈ ಬಿಜೆಪಿ ಮತ್ತು JDS ಅವರೇ ನೆನಪು ಮಾಡಿದಾರೆ ನಮಗೆ ಅಂತಂದ್ರು. ಮೇಡಮ್, ಯಾಕೋ ಕಾಂಗ್ರೆಸ್ಸಿನ ವಕ್ತಾರರು ವಿಷಯಕ್ಕೆ ಬರುವುದಕ್ಕಿಂತ ಹೊರತಾಗಿ ವಿಷಯದ ಆಚೆಯೇ ಹೆಚ್ಚು ಮಾತನಾಡ್ತಾ ಇರೋದು ಬಹಳ ದೊಡ್ಡ ದುರಂತ. ಯಾಕಂತ ಹೇಳಿದ್ರೆ JDS ನ ವಕ್ತಾರ ಹೇಳಿದಾಗೆ ನಾವೀಗ ಒಂದು ಮಾಧ್ಯಮದ ಮುಂದೆ ಇದ್ದೀವಿ. ನಾವು ಮಾತನಾಡುವಂತ ಮಾತನ್ನ ನಾಡಿನ ಜನತೆ ನೋಡ್ತಾರೆ. ಅವರಿಗೆ ಉತ್ತರ ಕೊಟ್ಟಿದ್ದು ಸುಮ್ಮನೆ ಬಂದಿದೆ ಅಂತ ಏನೇನೋ ಹೇಳಕೋಬೇಡಿ. ಐ ನೋ ಮೈ ಕಾನ್ಶಿಯಸ್. ನೀವು ಮಾತಾಡುವಾಗ ನಾನು ನಿಮ್ ವಿಷಯ ನೀವು ಮಾತಾಡಿ, ನನ್ನ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ನಿಮ್ ಟಾಪಿಕ್ ನೀವು ಮಾತಾಡ್ರಿ. ನಿಮ್ಮ ಬಗ್ಗೆ ಮಾತಾಡುವ ರೆಡಿ ಇಲ್ಲ. ಎಲ್ಲರ ವರ್ಷನ್ ಬೇಕು ನನಗೆ. ಅವ್ರು ಬಾಯಿ ಬಂದಂಗೆ ಹೇಳಿ ಅವ್ರು ಏನಿದೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅವ್ರು ಹೇಳಿದಕ್ಕೆ ನಾವು ಉತ್ತರ ಕೊಟ್ಟಿದ್ವಿ, ಕಣ್ಣೀರು ಅಂದಿದ್ದಕ್ಕೆ ನಾವು ಉತ್ತರ ಕೊಟ್ಟಿದ್ದೀನಿ. ಪ್ಲೀಸ್ ಕಂಟಿನ್ಯೂ. ನೋಡ್ರಿ, ಕಾಂಗ್ರೆಸ್ಸಿನ ವಕ್ತಾರ ಈಗ ಹೇಳ್ತಾ ಇದ್ರೆ ತನ್ನ ಬಗ್ಗೆ ಮಾತಾಡ್ಬೇಡಿ. ನೀವೇನ್ ಪ್ರಶ್ನಾತೀತರ? ಸಿದ್ದರಾಮಯ್ಯನವ್ರ ಏನ್ ಪ್ರಶ್ನಾತೀರ? ಬಾಯಿ ಬಂದಂಗೆ ಹೇಳಿದ್ರೆ ನಾವು ಪ್ರಶ್ನೆ ಮಾಡೋದು ನಿಮಗೆ ರಿಟರ್ನ್. ಇಲ್ಲಿ ಪ್ರಶ್ನೆ ಬಂದಿರುವುದು ಏನು ಅಂತ ಹೇಳಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಸ್ಯಾಂಕ್ಷನ್ ಕೊಟ್ಟದ್ದು ಸರಿಯಾಗಿದೆಯೋ ಇಲ್ಲವೋ, ಅಥವಾ ಸ್ಯಾಂಕ್ಷನ್ ನ ತರಾತುರಿಯಲ್ಲಿ ಕೊಟ್ಟಿದ್ದಾರಾ, ಸ್ಯಾಂಕ್ಷನ್ ತಪ್ಪಾಗಿದೆಯಾ, ತಪ್ಪಿದ್ರೆ ಆಗಿದ್ರೆ ಹೇಗಾಗಿದೆ? ಈಗ ವಕೀಲರು ಮಂಚೇಗೌಡರು ಸಹಿತ ಮಾತನಾಡಿದ್ರು. ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೇಳ್ತಾ ಇದ್ದೀನಿ, ಮಂಚೇಗೌಡರು ಮಾತನಾಡ್ತಿರುವಂತ ಸಂದರ್ಭದಲ್ಲಿ 17A ಕೆಳಗಡೆ ಸ್ಯಾಂಕ್ಷನ್ ಕೊಡುವಂತ ಅಧಿಕಾರ ಅದು ಪೊಲೀಸರಿಗೆ ಮಾತ್ರ, ಪೊಲೀಸ್ ಕೇಸ್ ಆದಾಗ ಮಾತ್ರ, ಇವ್ರು 3 ಜನ ಅಲ್ಲ ಅಂತ. ಈಗ ಸೆಕ್ಷನ್ 17A ಕೆಳಗೆ ನಾವು ಸೆಕ್ಷನ್ 19 ಆಫ್ ದ
PC ಆಕ್ಟ್ ಮತ್ತು ಸೆಕ್ಷನ್ 218 ಆಫ್ ದ BNSS ಸಹಿತ ನಾವು ನೋಡ್ಕೋಬೇಕು. 218 ಕೆಳಗೆ ಮತ್ತು ಸೆಕ್ಷನ್ 19 ಆಫ್ ದಿ PC ಆಕ್ಟ್ ಕೆಳಗೆ ಸ್ಯಾಂಕ್ಷನ್ ಕೊಡುವಂತ ಅಧಿಕಾರ ಗೌರವಾನ್ವಿತ ಘನತೆವೆತ್ತಂತ ರಾಜ್ಯಪಾಲರಿಗೆ ಇದೆ ಅನ್ನುವುದನ್ನ ಬಹಳ ಮುಖ್ಯವಾದದ್ದು. ಇಲ್ಲಿ ಸೆಕ್ಷನ್ 17A ಮುಖ್ಯನೋ 19 ಮುಖ್ಯನೋ ಅಥವಾ 218 ಮುಖ್ಯನೋ ಅಂತ ಅಲ್ಲ. Section is not important. Whether ingredients are there to give the sanction. ಓಕೆ ಸರ್, ನೀವು ಹೇಳಿದ ಪಾಯಿಂಟ್ಗೆ ಬರೋದಾದ್ರೆ ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿರ್ಬೇಕಲ್ಲ. ಈಗ ಕಾಂಗ್ರೆಸ್ನವ್ರಿಗೆ ಹೆಂಗಾಗಿದೆ ಅಂದ್ರೆ HD ಕುಮಾರಸ್ವಾಮಿ ಮೇಲೂ ಎಸ್ ಅನ್ನುವಂತ ರಿಪ್ಲೈ ರಾಜ್ಯಪಾಲರ ಕಡೆಯಿಂದ ಬರುತ್ತೆ ಅಂದ್ರೆ ನಿಮಗೆ ಸಮಾಧಾನವಾ? ಭೇದ ಭಾವ ಇಲ್ಲ ರಾಜ್ಯಪಾಲರು ಅಂತ ನೀವು ಅನ್ಕೋತೀರಾ ಅಂತ ಕೇಳಿದ್ರೆ ಇಲ್ಲ. ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಎಲ್ಲ ಧೂಳು ಹೊಡಿತಿದೆಯಲ್ಲ, ಅದೆಲ್ಲ ರಿಓಪನ್ ಆಗ್ಬೇಕು ಅಂತ. ಈಗ ಮೇಡಮ್ ನಾನು ಹೇಳ್ತೀನಿ, ನಾನು ಪ್ರಾರಂಭದಲ್ಲೂ ಹೇಳಿದ್ದೆ, ಸ್ಯಾಂಕ್ಷನ್ ಕೊಡುವಂತ ಪ್ರಾಧಿಕಾರಿ ಅವರು ಗವರ್ನರ್ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಆ ಸ್ಯಾಂಕ್ಷನ್ ಕೊಡುವಂತ ಆದೇಶ ನ್ಯಾಯಯುತವಾದಂತ ಆದೇಶ ಆಗಿರಬೇಕು. ಸ್ಯಾಂಕ್ಷನ್ ಕೊಟ್ಟಂತ ಮಾತ್ರಕ್ಕೆ ಸಿದ್ದರಾಮಯ್ಯನವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ. ಸ್ಯಾಂಕ್ಷನ್ ಕೊಟ್ಟಂತ ಮಾತ್ರಕ್ಕೆ ಆರೋಪಿಗೆ ಅನ್ಯಾಯ ಆಗಿದೆ ಅಂತ ಪರಿಗಣಿಸ್ಲಿಕ್ಕೆ ಆಗುದಿಲ್ಲ. ಸ್ಯಾಂಕ್ಷನ್ ಅಂತ ಹೇಳಿದ್ರೆ ಅದೊಂದು ಫಿಲ್ಟರ್ ಇದ್ದಾಗೆ. ಸುಳ್ಳು ಆರೋಪಗಳು ಆಗುವಂತ ಸಂದರ್ಭದಲ್ಲಿ ಅದರಲ್ಲಿ ಸುಳ್ಳು ಇದೆಯೋ ಸತ್ಯ ಇದೆಯೋ ಅಂತ ನೋಡ್ಬಿಟ್ಟು ಎಸ್ ಇಟ್ ಕ್ಯಾನ್ ಬಿ, ಈ ಕೇಸ್ ಅನ್ನ ಪ್ರಾಸಿಕ್ಯೂಟ್ ಮಾಡಬಹುದು ಅನ್ನುವಂತ ಕೊಡುವಂತ ವಿಧಾನಕ್ಕೆ ಕೊಡಲ್ಪಟ್ಟಂತ ಹೆಸರು ಏನು ಕೇಳಿದ್ರೆ ಸ್ಯಾಂಕ್ಷನ್ ಎನ್ನುವುದಾಗಿ. ಹಾಗಾಗಿ ಸ್ಯಾಂಕ್ಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಗವರ್ನರ್ ಬಹಳ ಬೇಗ ಸ್ಯಾಂಕ್ಷನ್ ಕೊಟ್ಟುಬಿಟ್ಟು ಅಂತ ಹೇಳಿ ಬಹಳ ತಡವಾಗಿ ಕೊಟ್ರೆ ಏನ್ ಹೇಳ್ತಾರೆ ಗೊತ್ತಾ? ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಬಹಳ ಬೇಗ ಕೊಟ್ಬಿಟ್ರೆ ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬರೀಡ್ ಅಂತ ಹೇಳ್ತಾರೆ. ಈಗ ನ್ಯಾಯವನ್ನ ಎಂದೋ ಕೊಡುವುದಕ್ಕಿಂತ ಆದಷ್ಟು ಬೇಗ ಕೊಟ್ರೆ ಆ ನ್ಯಾಯದಲ್ಲಿ ಒಂದು ತಾಜಾತನ ಇರ್ತದೆ. ಹಾಗಿದ್ರೆ ಸ್ಯಾಂಕ್ಷನ್ ಕೊಡುವುದು ಏನು ಕಬ್ಬಿಣದ ಕಡಲೆ? ಅದು ಸ್ಯಾಂಕ್ಷನ್ ಏನು ಬ್ರಹ್ಮಗಂಟ? ಅದು ಸ್ಯಾಂಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಗವರ್ನರ್ ಇದ್ದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೂ ಸಹಿತ ಕಾನೂನಿನ ಸಲಹೆಗಾರರು ಇರ್ತಾರೆ, ಇತರೆ ಸಲಹೆಗಾರರು ಇರ್ತಾರೆ, ಕಾಗದ ಪತ್ರಗಳನ್ನ ನೋಡಿಕೊಳ್ತಾರೆ. ಹೊರನೋಟಕ್ಕೆ ಸತ್ಯವಾಗುವಂತ, ನಾನು ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಪ್ರೈಮಾ ಫೇಸಿ ಕೇಸ್ ಅಂತ ಹೇಳ್ತಾ ಇದೀವಿ ನಾವು ವಕೀಲ ಕಾನೂನಲ್ಲಿ. ಪ್ರೈಮಾ ಫೇಸಿ ಕೇಸ್ ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ರೂಪಿತ ಆಗಿದ್ರೆ ಯಾಕೆ ವರ್ಷಾನುಗಟ್ಲಿ ಕಾಯ್ಬೇಕು? ನಿನ್ನೆ ಆದಂತ ಕಂಪ್ಲೇಂಟ್ ಅಲ್ಲಿ ಇವತ್ತು ಕೊಡಬಹುದು. ಈಗ ಕೇಂದ್ರ ಸಚಿವ ಸ್ಥಾನದಲ್ಲಿದ್ದಾರೆ HD ಕುಮಾರಸ್ವಾಮಿ ಅವರು. ಸೊ ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಮೇಡಮ್ ಬಂದಿದೆ. ಈಗ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ, ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಾಗ್ಲಿ, ಜೊಲ್ಲೆ ಅವರ ಪ್ರಕರಣದಲ್ಲಾಗ್ಲಿ, ಇವರು ಮುರುಗೇಶ್ ನಿರಾಣಿ ಅವರ ಪ್ರಕರಣದಲ್ಲಾಗ್ಲಿ, ನಾನು ಹೇಳ್ತೀನಿ ಪ್ರೈಮಾ ಫೇಸಿ ಕೇಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಗವರ್ನರ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇರಬಹುದು. ಸರಿಯಾದ ಕಾಗದ ಪತ್ರಗಳು, ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದೆ ಇರಬಹುದು. ಮುರುಗೇಶ್ ನಿರಾಣಿ ಅವರ ಪ್ರಕರಣದಲ್ಲಾಗ್ಲಿ, ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಾಗ್ಲಿ, ಯಾವುದೇ ಸ್ಯಾಂಕ್ಷನ್ಗೆ ಯಾವುದೇ ಪ್ರಾಧಿಕಾರಕ್ಕೆ ಅರ್ಜಿ ಹೋದ್ರೆ ಒಂದು ಕಚೇರಿ ಟಿಪ್ಪಣಿ ಅಂತ ಹೇಳಿ ನಿರ್ವಹಿಸಲ್ಪಡ್ತದೆ. ಆ ಕಚೇರಿ ಟಿಪ್ಪಣಿಯಲ್ಲಿ ಯಾವಾಗ ಈ ಮನವಿ ಬಂತು, ಆ ಮನವಿ ಬಂದ ನಂತರ ಕೈಗೊಂಡಂತ ಕ್ರಮಗಳೇನು ಅನ್ನುವುದಂತದನ್ನ ಆ ಒಂದು ಕಚೇರಿಯ ಟಿಪ್ಪಣಿಯಲ್ಲಿ ಬರೆಯಲಾಗಿರುತ್ತದೆ. ಕುಮಾರಸ್ವಾಮಿ ಅವರ ಪ್ರಕರಣದ ಉದಾಹರಣೆಯನ್ನ ಕೊಡಬಲ್ಲುದಾದ್ರೆ, ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ DV ಪ್ರಸಾದ್ ರವರ ಹೇಳಿಕೆಯಲ್ಲಿ ಸ್ಪಷ್ಟತೆ ಇಲ್ಲ, ಮತ್ತೆ ಇನ್ನೊಂದು ಕೆಲವೊಂದು ಕಾಗದ ಪತ್ರಗಳ ಅವಶ್ಯಕತೆ ಇದೆಯಾ ಅಂತ ಹೇಳಿ ಸ್ಪಷ್ಟತೆಯನ್ನ ಕೋರಿ ಎಂದೋ ಗವರ್ನರ್ ಆಫೀಸ್ ನಿಂದ ಪತ್ರ ಹೋಗಿದೆ. ಹಾಗಾಗಿ ಆ ಪತ್ರಕ್ಕೆ SIT ಅವರು ಉತ್ತರವನ್ನ ಯಾವಾಗ ಕೊಟ್ಟಿದ್ದಾರೆ ಅನ್ನುವುದು ಸಹಿತ ಬಹಳ ಮುಖ್ಯ ಆಗಿರ್ತದೆ. ಇನ್ನೊಂದು ಮಾತನ್ನ ಹೇಳ್ಬಿಡ್ತೀನಿ, ನಮ್ಮ ಆಪಿನ ವಕ್ತಾರರು, ಆಪಿನ ರಾಜಕಾರಣಿಗಳೆಲ್ಲ ಬಹಳ ದೊಡ್ಡ ವಿದ್ಯಾವಂತರು, ಬಾಕಿಯವರೆಲ್ಲ ದಡ್ರು ಅನ್ನುವಂತ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದಾರೆ. ಆಪಿನ ವಕ್ತಾರರನ್ನ ವೈಯಕ್ತಿಕವಾಗಿ ನಾನು ಟೀಕೆ ಮಾಡೋದಿಲ್ಲ. ಇವತ್ತು ಮಾಧ್ಯಮದ ಮುಂದೆ ಕುಳಿತಂತ ಆಪಿನ ವಕ್ತಾರರಿಗೆ FIR ಅಂದ್ರೇನು, ಚಾರ್ಜ್ ಶೀಟ್ ಅಂದ್ರೇನು, ಬೇಲ್ ಪ್ರೊವಿಷನ್ ಗಳು ಯಾವುದು, ಬೇಲನ್ನು ಹೇಗೆ ಕೊಡ್ತಾರೆ ಎನ್ನುವಂತ ಕನಿಷ್ಠ ಜ್ಞಾನ ಇಲ್ಲ ಅಂತ ಅನಿಸ್ತದೆ. ಅವರು ಹಳೆ CRPS ಮತ್ತೆ ಹೊಸ BNSS ಅನ್ನ ಓದ್ಕೊ ಬಂದ್ರೆ ಒಳ್ಳೇದು ಅಂತ ಅನಿಸ್ತದೆ. ಇಲ್ಲಿ ಯಾವ ರಾಜಕಾರಣಿ ಎಷ್ಟು ಶಿಕ್ಷಣ ಪಡೆದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಆತನಿಗೆ ಎಷ್ಟು ಬದ್ಧತೆ ಇದೆ ಅನ್ನುವುದು ಮುಖ್ಯ, ಎಷ್ಟು ನೈತಿಕತೆ ಇದೆ ಅನ್ನುವುದು ಮುಖ್ಯ. ರಾಜ್ಯದ ಜನತೆಗೆ ಒಂದು ಸಂದೇಶವನ್ನ ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀನಿ. ಭಾರತೀಯ ಕಾನೂನುಗಳು ಅತ್ಯಂತ ಸುಂದರವಾಗಿದ್ದಾವೆ, ಅತ್ಯಂತ ಒಳ್ಳೆಯ ಕಾನೂನು. ನೋಬಡಿ ಈಸ್ ಅಬೌವ್ ಲಾ.
ಯಾರೂ ಸಹಿತ ಕಾನೂನಿಗಿಂತ ಮೇಲಲ್ಲ. ಸಿದ್ದರಾಮಯ್ಯನವರು ಪ್ರಶ್ನಾತೀತರೇನಲ್ಲ. ಅಪರಾಧ ಮಾಡಿದಂತ ವ್ಯಕ್ತಿ ಸಿದ್ದರಾಮಯ್ಯ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಎಲ್ಲರೂ ಸಹಿತ ಕಾನೂನಿನ ಕುಣಿಕೆಯಲ್ಲಿ ಸಿಗಲೇಬೇಕು ಅಂತ ಹೇಳಿ ನಮ್ಮ ಸಂವಿಧಾನ, ನಮ್ಮ CRPC, ನಮ್ಮ BNSS, ನಮ್ಮ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇವೆಲ್ಲ ಹೇಳ್ತವೆ. ಹಾಗಾಗಿ ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಲಾ. ನಾವು ಗೌರವಿಸಬೇಕು. ಸಿದ್ದರಾಮಯ್ಯನವರ ಮೇಲೆ ಅವರು ಮುಖ್ಯಮಂತ್ರಿ ಅಂತ ಮಾತ್ರಕ್ಕೆ ಅವರ ಮೇಲೆ ಸ್ಯಾಂಕ್ಷನ್ ಕೊಡಬಾರ್ದ? ಹೆಗಡೆ CT ರವಿ ಅವರು ಬಹಳ ತುಂಬಾ ಚೆನ್ನಾಗಿ ಒಂದು ಮಾತಾಡಿದ್ದಾರೆ. CT ರವಿ ಅವರಿಗೆ ಶಿಕ್ಷಣ ಇಲ್ಲ ಅಂತ ಆಪಿನ ವಕ್ತಾರರು ಹೇಳ್ತಾ ಇದ್ದೀರಿ. ತಾವು ಆ ರೀತಿ ಎಲ್ಲ ಹೇಳಬಾರ್ದು. ಶಿಕ್ಷಣ, ನಿಮ್ಮ ಕಾಲೇಜು ಶಿಕ್ಷಣದ ಜೊತೆಗೆ ಸ್ಟ್ರೀಟ್ ನಾಲೆಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮಾಜದಲ್ಲಿ ಏನು ಶಿಕ್ಷಣ ಸಿಗ್ತದೆ, ಬೀದಿಯಲ್ಲಿ ಏನು ಶಿಕ್ಷಣ ಸಿಗ್ತದೆ, ನೈತಿಕವಾದಂತಹ ಶಿಕ್ಷಣ ಕುಟುಂಬದಲ್ಲಿ ಏನು ಸಿಗ್ತದೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. CT ರವಿ ಅವರು ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆಯವರ ಪಥದಲ್ಲಿ ನಡೆಯುವಂತ ಒಂದು ಅವಕಾಶವನ್ನ ಕಳ್ಕೊಂಡ್ರು ಅನ್ನುವಂತ ಮಾತನ್ನ ಹೇಳಿದ್ರು. ರಾಮಕೃಷ್ಣ ಹೆಗಡೆಯವರ ಮೇಲೆ ಆಪಾದನೆ ಬಂದಾಗ ತಕ್ಷಣವೇ ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳಿದ್ದಾವೆ. ನಾನು ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಪಳಗಿದವರು ಅಂತ ಹೇಳಿ ಸಿದ್ದರಾಮಯ್ಯನವರೇ ನೀವು ಹೇಳ್ಕೊಳ್ತೀರಲ್ಲ, ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ಕೊಳ್ತೀರಲ್ಲ, ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿತ್ತು. ಇಲ್ಲ, ನಿಮಗೆ ಕೊಟ್ಟಿರುವಂತ ಸೈಟ್ಗಳನ್ನ ವಿರೋಧ ಪಕ್ಷದವರಾಗಿ ನೀವು ನಾಗರಾಜ್ ಸರ್, ನನ್ಗೆ ಒಂದ್ ಲೈನಲ್ಲಿ ಹೇಳಿ, ಒಂದ್ ವರ್ಡ್ ಅಲ್ಲಿ ಹೇಳಿದ್ರು ಸಾಕು. ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ನೀವು 135 ಅನ್ನುವಂಥ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಅಧಿಕಾರ ಮಾಡಕ್ ಬಿಡ್ತೀರಾ ಅಥವಾ ಅದಕ್ಕೆ ಅವಕಾಶನೇ ಕೊಡೋದಿಲ್ವಾ? ಈಗ ನಾನ್ ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. 135 ಸೀಟು ನಿಮಗೆ ಸಿಕ್ಕಿದೆ ಅಂತ ಮಾತ್ರಕ್ಕೆ ಸಿಕ್ಕದಲ್ಲೆಲ್ಲ ಮೆಂದ್ಕೊಂಡು ಆಡಳಿತ ಮಾಡ್ಬೇಕಂತ ಇದ್ದೀನಿ. ಪ್ರಕರಣ ರಾಜಕೀಯ ವಾಲ್ಮೀಕಿ ಪ್ರಕರಣ ನೋಡಿ, ಪಾಪ ದಲಿತರಿಗೆ ಸೇರ್ತಕ್ಕಂತ ಹಣವನ್ನ ನೀವು ಯಾವ್ಯಾವ್ದು ಬಾರ್ ಅಕೌಂಟಿಗೆ, ಜ್ಯುವೆಲರಿ ಅಕೌಂಟಿಗೆ, ಬೆಂಜ್ ಕಾರು ತಗೊಳ್ಳುವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ನಾಚಿಕೆ ಆಗ್ಬೇಕು ಸ್ವಾಮಿ ಇದು. ಆಯ್ತಾಯ್ತು, ಟೈಮ್ ಅಪ್ ಆಯ್ತು. ಟೈಮ್ ಅಪ್ ಸರ್. ನನಗೆ 50,000 ಸಿಗ್ತದೆ, 1 ಲಕ್ಷ ಸಿಗ್ತದೆ. ಓಕೆ ಅಶ್ವಿನ್ ಗೌಡ್ರು ಮಾತಾಡ್ಬೇಕು ನನಗೆ. ಅಶ್ವಿನ್ ಗೌಡ್ರೆ ನೋಡಿ, ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿದ್ದಾರೆ ಅನ್ನುವಂತಹ ಪ್ರತಿಪಾದನೆಯನ್ನ ಬಿಜೆಪಿ ಮತ್ತು JDS ಮಾಡ್ತಾ ಇದ್ದೀರಿ. HD ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಏನಾದ್ರೂ ಕೊಡ್ತು ಅನ್ನೋದೇ ಆದ್ರೆ ಫೇಸ್ ಮಾಡ್ತೀರಾ ಅಶ್ವಿನ್ ಗೌಡ್ರೆ? ಮೇಡಮ್ ಅಶ್ವಿನ್ ಅವ್ರಿಗೆ ಕೇಳ್ತಾ ಇದ್ರೆ ನಾನು ಕೇಳ್ತೀನಿ. ಅಶ್ವಿನ್ ಅವ್ರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತ ಪ್ರಕರಣ ಇಟ್ಕೊಂಡಿರೋ ರಾಜ್ಯ ಸರ್ಕಾರಕ್ಕೆ ತಗೊಂಡ್ ಬಂದು ರಾಜ್ಯಪಾಲರಿಗೂ ಅವಮಾನ ಮಾಡೋ ಪರಿಸ್ಥಿತಿ ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ. ಆ ಪ್ರಕರಣ ಎಲ್ಲಿದೆ, ಯಾವ ಮಟ್ಟದಲ್ಲಿದೆ, ಏನು ಅದು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಯಾಕೆಂತ ಏನು ಕೇಳ್ತಿದೀನಿ ಅಂದ್ರೆ, ಈ ಸಂದರ್ಭದಲ್ಲಿ ಇಷ್ಟು ಜನದ್ದು ರಾಜ್ಯಪಾಲರ ಹತ್ರ ಅಂತ ಇದೆ ಅಂತ ಹೇಳ್ತಿದಾರಲ್ಲ, ನಾನ್ ಪುನಃ ಕೇಳ್ತಿದೀನಿ, 1.5 ವರ್ಷದಿಂದ ನೀವ್ ಏನ್ ಮಾಡ್ತಿದ್ರಿ? 2023 ನೀವು ಅಧಿಕಾರ ಬರ್ಲಿಕ್ಕೆ ಕಾರಣ PCM ಅನ್ನೋ ನಿಮ್ಮ ಒಂದು ಸ್ಕ್ರಿಪ್ಟ್ ಮಾಡ್ಕೊಟ್ಟಿದ್ರು, ಅದನ್ನ ಹೇಳ್ಕೊಂಡ್ ಬಂದ್ರಿ. ಅದನ್ನ ಪ್ರೂವ್ನೇ ಮಾಡಿಲ್ಲ. ಕೊನೆಗೆ ಮೊನ್ನೆ DK ಶಿವಕುಮಾರ್ ಅವ್ರು ಹೇಳಿದ್ರು, ನಾವು ಸುಳ್ಳು ಹೇಳಿದ್ವಿ, PCM 40% ಜನ ಒಪ್ಕೊಬಿಟ್ರು ಅಂತ. ಆದ್ರೂ ಮ್ಯಾಂಡೇಟ್ ಕೊಟ್ರು ನಿಮ್ಗೆ. ಬಿಜೆಪಿ ಸುಳ್ಳು ಬರಲ್ಲ ಅಂತ ಹೇಳಿದ್ದು ಮೇಡಮ್. ನೋಡಿ ಹೇಳ್ತೀನಿ ನೋಡಿ ಮೇಡಮ್, ಯಾರೋ ಕಾಂಗ್ರೆಸ್ ಅವರು ನಿನ್ನೆಯಿಂದನೂ ಹೇಳ್ತಿದ್ದಾರೆ ಒಂದ್ ಪದನ. ಯಾರೋ ಒಬ್ರು ಕೊಟ್ರು, ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ನ ನೀವು ಅದೇಗೆ ಪುರಸ್ಕರಿಸ್ತಿದ್ದೀರಾ? ಯಾರೋ ಒಬ್ರಲ್ಲ ಮೇಡಮ್, ನಮ್ಮಂಗೆ ನಿಮ್ಮಂಗೆ ತೆರಿಗೆ ಕಟ್ತಿದೀವಿ, ನಮ್ಮ ತೆರಿಗೆ ಹಣದಲ್ಲಿ ಗ್ಯಾರಂಟಿ ಕೊಡ್ತೀವಿ ಅಂದ್ರು. ಜನರು ಯಾರು ಧಿಕ್ಕರಿಸ್ತಿಲ್ಲ. 5 ಗ್ಯಾರಂಟಿ ಜೊತೆ 9 ಸೇರ್ಸ್ಕೊಡಿ ಅಂತ ಅಂದ್ರು ಅಲ್ವಾ ಮೇಡಮ್? ಗೊತ್ತಾಯ್ತು. ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ. ನಾನು ಅದು ವಕೀಲರ ಹತ್ರ ಹೋಗ್ತಾ ಇದ್ದೀನಿ ಇದೇ ವಿಷಯ ಇಟ್ಕೊಂಡು. ಅಶ್ವಿನ್ ಗೌಡ್ರೆ ಒಂದೇ ನಿಮಿಷ. ಮಂಜೇಗೌಡ್ರೆ ನೀವು ಹೇಳಬೇಕು, ದೂರು ಕೊಟ್ಟಂತಹ ದೂರುದಾರ ಅಂತ ಇರ್ತಾರಲ್ಲ, ಅವರ ಹಿನ್ನೆಲೆ, ದೂರುದಾರ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ, ದೂರುದಾರನ ಬ್ಯಾಕ್ಗ್ರೌಂಡ್ ಏನಾದರೂ ರಾಜ್ಯಪಾಲರು ಗಮನಿಸ್ತಾರಾ ಅಥವಾ ಕೋರ್ಟ್ ಗಮನಿಸುತ್ತಾ? ಇಂದು ಒಂದು ಬಹಳ ಮುಖ್ಯ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಬಹುತೇಕ ವಕ್ತಾರರು, ನಾಯಕರು, ಅವನ್ಯಾರೋ ಸೆಕ್ರೆಟರಿ ಸೈನ್ ಇರೋದಕ್ಕೆ ನಾವು ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಂತ. ಯಾಕೆಂದರೆ ರಾಜ್ಯಪಾಲರ ನೀವಾಗಲೇ ಉಲ್ಲೇಖ ಮಾಡ್ದಂಗೆ ಕಾರ್ಯದರ್ಶಿಯ ಮೂಲಕ ಬರುವಂಥ ಪತ್ರ ಅದು. ಅವನ್ಯಾರೋ ಸೆಕ್ರೆಟರಿ ಸೈನ್ ಹಾಕಿದ್ದಾನೆ, ಅದಕ್ಕೆ ನಮ್ಮ ಮುಖ್ಯಮಂತ್ರಿ, ಘನತವಿತ್ತ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತ ಹೇಳ್ತಿದ್ರು. 2 ಪ್ರಶ್ನೆಗೆ ಒಂದು ಲೈನಲ್ಲಿ ಕ್ಲಾರಿಟಿ ಕೊಡ್ಬೋದಾ ಮಂಜೇಗೌಡರು? ನೋಡಿ, ರಾಜ್ಯಪಾಲರ ಅಧಿಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಈಗ ಏನು ಅವರು ಈ ಜನ ಏನ್ ಪೊಲಿಟಿಷಿಯನ್ ಮಾತಾಡ್ತಾರೆ ಅದು ವೇ ಅಲ್ಲ. ಅದು
ಒಂದ್ ವೇಳೆ ಏನಾದ್ರು ಕೊಡೋಗಿದ್ರೆ ಅದು ಬೇರೆ ರೀತಿಯಲ್ಲಿ ಮಾತಾಡ್ಬೇಕು. ರಾಜ್ಯಪಾಲರಿಗೆ ಅವ್ರದ್ದು ಈಸ್ ದ ಫಸ್ಟ್ ಸಿಟಿಜನ್ ಆಫ್ ದ ಸ್ಟೇಟ್. ಕರೆಕ್ಟ್. ಸೊ ಹಂಗಾಗಿ ಅವ್ರಿಗೆ ನಾವು ಯಾವಾಗ್ಲೂ ಗೌರವ ಕೊಟ್ಟೆ ಮಾತಾಡ್ಬೇಕಾಗ್ತದೆ. ಈ ವಿಚಾರದ ಎರಡು ಮಾತೇ ಇಲ್ಲ. ರಾಜ್ಯಪಾಲರು ಸರಿ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅದನ್ನ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಡಿಸೈಡ್ ಮಾಡುತ್ತೆ. ಆರ್ ಎಲ್ಸ್ ಮುಂದೆ ಸುಪ್ರೀಂ ಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದು ಬಟ್ ಗೌರವ ಕೊಟ್ಟು ಮಾತಾಡ್ಬೇಕು ಅನ್ನೋದು ಬಹಳ ಏನು ಸ್ಪಷ್ಟ. ಮತ್ತೆ ಆ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಗೌರವ ವಿಚಾರಕ್ಕೆ ಬಂದ್ರೆ. ಯಾಕಂದ್ರೆ ಅವರು ಈ ರಾಜ್ಯದ ಮೊದಲ ವ್ಯಕ್ತಿ. ಇನ್ನ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಲ್ಲಿ ದೂರು ಕೊಟ್ಟವ್ರು ಯಾರು ಅಂತಕ್ಕಂತಹದ್ದು ಬಹಳ ಮುಖ್ಯ ಆಗ್ತದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಹಿಂದೆ ಏನು ದೂರು ಕೊಟ್ಟಿದ್ದಾರೆ, ಮೂರಲ್ಲಿ ಒಬ್ರು ನಾನು ಅವ್ರ ಹೆಸರು ಹೇಳಿಕ್ ಹೋಗೋದಿಲ್ಲ, ಸುಪ್ರೀಂ ಕೋರ್ಟ್ ಒಂದು ಪ್ರಕರಣ ತೆಗೆದುಕೊಂಡು ಹೋಗಿದ್ರು. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜಿ ಹೇಳ್ತಾರೆ, ನೀವೇ ಆಚೆ ಹೋಗ್ತೀರಾ ಅಥವಾ ಪೊಲೀಸರ ಕರೆದು ಆಚೆ ತಳಿಸ್ಬೇಕಂತ ದಂಡವನ್ನು ಕೂಡ ಹಾಕಿದ್ದಾರೆ. ಸೊ ನಾನು ದೂರುದಾರರ ಹಿನ್ನೆಲೆ ಬಹಳ ಮುಖ್ಯ ಆಗ್ತದೆ. ಅಲ್ಲ 25 ಲಕ್ಷನ ಮನ್ನಾ ಮಾಡಿಸ್ಕೊಂಡ್ ಬಂದೆ ಅಂತ ಹೇಳ್ತಾರ ಅವರು. ಅವರು ಸ್ವತಃ ಟಿ.ಜೆ. ಅಬ್ರಾಹಂ ಹೇಳ್ತಾರ, ಅದು ಹೌದಾ? ನಾನು ಅದೇ ಕೋರ್ಟಿಗೆ ಹೋಗಿದ್ದೆ, ನಾನು ನ್ಯಾಯ ಪಡ್ಕೊಂಡ್ ಬಂದಿದ್ದೀನಿ ಅಂತಾರ ಅವರು. ನೋಡಿ ಈ ಹಿಂದೆ ಕೆಲವೊಂದು ಮಾಧ್ಯಮಗಳಿಗೆ ನ್ಯಾಯಾಲಯದ ವಿರುದ್ಧವಾಗಿ ಒಂದು ವರದಿಯನ್ನ ಮಾಡಿ ಅಲ್ಲಿ ಹೋಗಿ ದಂಡವನ್ನ ಕಟ್ಟಿ ಬಂದ್ರು. ಆ ನಂತರ ನಾವು ಅದನ್ನ ಕಟ್ಲೇ ಇಲ್ಲ, ನಾವು ಸಿಎ ಜೊತೆ ಕೂತ್ ಮಾತಾಡಿ ಅದನ್ನ ಬಗೆಹರಿಸ್ಕೊಂಡು ಬಿಟ್ವಿ ಅಂತ ಈ ಹಿಂದೆ ಹೇಳ್ಕೊಂಡು ಓಡಾಡ್ಕೊಂಡು ಬಂದ್ರು. ಅದ್ ಬಿಡಿ, ಅದು ನಾವು ಅವರು ಆ ವಿಚಾರವಾಗಿ ನಾವು ಕಮೆಂಟ್ ಮಾಡೋದು ಸೂಕ್ತ ಅಲ್ಲ. ಒಂದು ಕೋರ್ಟ್ ಒಬ್ಬ ವ್ಯಕ್ತಿ, ಒಬ್ಬ ದೂರುದಾರನನ್ನ ಹೇಗ್ ನಡೆಸ್ಕೊಳ್ತದೆ ಬಹಳ ಮುಖ್ಯ. ನೀವೇ ಹೋಗ್ತೀರಾ ಅಥವಾ ಹೊರಗೆ ನಾವು ಕಳಿಸ್ಬೇಕಾ ಪೊಲೀಸ್ನ ಕಳಿಸಿ ಅನ್ನೋ ಪದವನ್ನ ಆ ಮಾತನ್ನ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತ ಅಂದ್ರೆ ಆ ದೂರುದಾರರು ಹೇಗೆ ಅನ್ನೋದನ್ನ ನಾವು ಯೋಚಿಸಬೇಕಾಗ್ತದೆ. ಹೀಗಾಗಿ ದೂರುದಾರರ ಹಿನ್ನೆಲೆ ಬಹಳ ಮುಖ್ಯ ಆಗುತ್ತೆ. ರೈಟ್. ಅನಿಲ್ ಅವರೇ, ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತಿದ್ದಂದ್ರೆ ಮೇಡಮ್, ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಮುಖ್ಯ ಅಲ್ಲ. ನೋಡಿ, ನಾವು ಇವತ್ತೆಲ್ಲ ಇಲ್ಲೆಲ್ಲ ಮಾತಾಡ್ಕೊಂಡು ನಾಳೆ ನನ್ನ ಆಫೀಸಲ್ಲಿ ಯಾರ ಮೇಲೆ ಒಬ್ಬರ ಮೇಲೆ ಕೇಸ್ ಹಾಕಿ ನಾನೊಂದ್ 2 ಕೋಟಿ ರೂಪಾಯಿ ದುಡ್ಡು ಇಸ್ಕೊಂಡು ರೆಡ್ ಹ್ಯಾಂಡಲ್ಲಿ ಸಿಗಾಕೊಂಡ್ರೆ ನೀವೇನ್ ಹೇಳ್ತೀರಾ? ಕಳ್ಳ ಅಂತ ಹೇಳ್ತೀರಾ ತಾನೆ? ಅದೇ ಕೆಲಸನ ಇವತ್ತು ಕೊಟ್ಟಿರೋ ಈ ಕಂಪ್ಲೇಂಟ್ ಕೊಟ್ಟಿರೋ ಟಿ.ಜೆ. ಅಬ್ರಾಹಂ ಮೇಲೆ ಇದೆ. ಅಂತ ವ್ಯಕ್ತಿ ಕಂಪ್ಲೇಂಟ್ ನೀವು ಅಂತ ಘನತೆ ವ್ಯಕ್ತ ರಾಜ್ಯಪಾಲರು ಅಂತ ಏನ್ ಹೇಳ್ತಾ ಇದ್ದಾರೆ, ಅವ್ರು ಸೌಜನ್ಯಕ್ಕಾದ್ರೂ ಯೋಚನೆ ಮಾಡಬಹುದಿತ್ತಲ್ವಾ? ಕರೆಕ್ಟ್ ಅಲ್ವಾ? ಈಗ ನನ್ನ ಮೇಲೆ ನಾನೇ ಕೊಲೆಗಾರ, ನಾನು ಹೋಗಿ ಇನ್ನೊಬ್ಬನಿಗೆ ಕೊಲೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಹೆಂಗೆ ನೀವು ಅದನ್ನ ನಂಬಕ್ಕಾಗುತ್ತೆ? ಇದೇ ಗ್ರೌಂಡ್ಸ್ ಅಲ್ಲಿ ಏನು ಇವತ್ತು ಘನತೆ ವ್ಯಕ್ತ ನ್ಯಾಯಾಲಯ ಏನ್ ಹೇಳಿದೆ, ಮುಖ್ಯಮಂತ್ರಿ ಮೇಲೆ ಆರೋಪ ಬಂದಿದೆ, ಇದನ್ನ ಬೇಗ ಸಾರ್ಟ್ ಔಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ರಾಜ್ಯಪಾಲರಿಗೆ ಇದೆ ಅಂತ ಅನ್ಸಲ್ವಾ? 1 ಕೋಟಿ ಇದು ಸ್ಯಾಂಕ್ಷನ್ ಅಷ್ಟೇ, ನಾಟ್ ಬಂಧನ. 140 ಕೋಟಿ ಜನನು ಹಾಕಕ್ ಸ್ಟಾರ್ಟ್ ಮಾಡ್ತಾರೆ ನಾಳೆ ದಿನ ಕೆಲಸ. ಇವತ್ತು ನೋಡಿ, ದೇವೇಗೌಡರಿಗೆ ಎಗನೆಸ್ಟ್ ಆಗಿ ಯಾರು ಪಡವಾರ ಕೆರೆಯಲ್ಲಿ 87 ಎಕರೆ ಕೆರೆನ ನುಂಗಿದ್ದಾರೆ ಅಂತ ಹೇಳ್ಬಿಟ್ಟು 4 ದಿನದಿಂದ ಯಾರು ರಾಜ್ಯಪಾಲರಿಗೆ ವಿತ್ ಡಾಕ್ಯುಮೆಂಟ್ ರಾಜ್ಯಪಾಲರಿಗೆ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ರೀತಿ ಪ್ರತಿಯೊಬ್ಬ ಮನುಷ್ಯನು ಕಂಪ್ಲೇಂಟ್ ಕೊಡ್ತಾ ಇದ್ರೆ ನೀವು ಕೆಲಸ ಮಾಡೋದು ಬೇಡವಾ? ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೀವು ಹೇಳೋ ಪ್ರಕಾರ ಎಲ್ಲರೂ ಅವರೇ ಸಿಕ್ಕಾಕೊಂಡ್ರು ಕಳ್ರು. ಮೇಡಮ್, ಏನ್ ಗೊತ್ತಾ, ಕಾಂಗ್ರೆಸ್ ಅವ್ರು ಕೊಳ್ಳೆ ಹೊಡ್ಕೊಂಡು ಇರ್ತಿರ್ಲಿ, ಜನರು ಹಿಂಗೆ ಕೈ ಕಟ್ಟಿ ಹಾಕೊಂಡು ಸುಮ್ನೆ ಕೂರ್ಬೇಕಾ? ಮಾಡ್ಲಿ ಬಿಡಿ. ನಾವು ಅದನ್ನೇ ಹೇಳಿದ್ವಿ, 1.5 ವರ್ಷದಿಂದ ಅಧಿಕಾರ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲಿ ನೋಡಿ, ನೀವು ಕಿಡಿ ಹೊತ್ತಿದ್ರು ಬಿಟ್ರು ಎಲ್ಲ ಕೇಸ್ ಹೊರಗೆ ಬರ್ತಿದ್ಯಲ್ಲ, ಅದೇ ಸಂತೋಷ. ಎಲ್ಲಾ ಜನಪ್ರತಿನಿಧಿಗಳು ಹೊರಗಡೆ ಬರ್ತಿದ್ಯಲ್ಲ. ರೈಟ್, ಗಾಟ್ ಇಟ್. ಅನಿಲ್ ನಾಚಪ್ಪ ಅವರು, ದರ್ಶನ್ ಅವರು, ನಾಗರಾಜ್ ನಾಯ್ಕ್ ಅವರು, ಮಂಜೇಗೌಡರು, ಅಶ್ವಿನ್ ಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಏನೋ ಆರೋಪ ಪ್ರತ್ಯಾರೋಪಗಳೋ, ಕೇಸೋ, ಪ್ರಾಸಿಕ್ಯೂಷನೋ ಗೊತ್ತಿಲ್ಲ, ಜನಪ್ರತಿನಿಧಿಗಳ ಹಣೆ ಬರ ಅಂತೂ ಗೊತ್ತಾಯ್ತು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.